ಕರ್ನಾಟಕ ಲೋಕಸೇವಾ ಆಯೋಗವು ಅಧಿಸೂಚಿಸುವ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ OTR ಮಾಡುವ ಮತ್ತು ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗೆ ವಿವರವಾದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀಡುತ್ತಿದ್ದೇವೆ. ಎಲ್ಲರಿಗೂ ಸ್ವಾಗತ. ಈಗ ಈ ವಿಡಿಯೋದಲ್ಲಿ ನಮ್ಮ ವೆಬ್ಸೈಟ್ KPSC ವೆಬ್ಸೈಟಲ್ಲಿ ಈ ಥರ ಇದೆ. ಇಲ್ಲಿ ನೀವು ಜಸ್ಟ್ ಅಪ್ಲಿಕೆಂಟ್ ಲಾಗಿನ್ ಅಥವಾ OTRಗೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ OTR ಪೇಜ್ ಅಥವಾ ಇದು ಲಾಗಿನ್ ಪೇಜ್ ಬಂದಿರುತ್ತೆ. ಲಾಗಿನ್ ಪೇಜಲ್ಲಿ 3 ಆಪ್ಷನ್ ಇದೆ. ಒಂದು ಎನ್ರೋಲ್ಮೆಂಟ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID. ಇದು ಆಲ್ರೆಡಿ ನೀವು OTR ಮಾಡ್ಕೊಂಡಿದ್ರೆ ಮಾತ್ರ KPSCಗೆ ಅರ್ಜಿ ಸಲ್ಲಿಸೋಕ್ಕೆ ನೀವು ಏನಾದರೂ OTR ಮಾಡಿ ನಿಮ್ಮ ಹತ್ರ ಎನ್ರೋಲ್ಮೆಂಟ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಕ್ರಿಯೇಟ್ ಆಗಿದ್ದರೆ ಮಾತ್ರ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಹೊಸದಾಗಿ KPSCಗೆ ಎಂಟ್ರಿ ಆಗ್ತಾ ಇದ್ದೀರಿ ಅಂತ ಆದರೆ ಆವಾಗ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಇಲ್ಲಿಗೆ ಕ್ಲಿಕ್ ಮಾಡಿದಾಗ ನಿಮಗೆ OTR ಪೇಜು ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನೀವು ಮೊಬೈಲ್ ನಂಬರ್ ಕೊಡಬೇಕು, ಇಮೇಲ್ ID ಕೊಡಬೇಕು. ಮೊಬೈಲ್ ನಂಬರ್ ನಿಮ್ಮದೇ ಕೊಡಬೇಕು, ಯಾಕೆಂದರೆ ಇದು ವೆರಿಫೈ ಆಗುತ್ತೆ. ಇಮೇಲ್ ID ಕೂಡ ಅಷ್ಟೇ, ನೀವೇ ನಿಮ್ಮದೇ ಕೊಡಬೇಕಾಗುತ್ತೆ. ಬೇರೆ ಯಾರ್ದು ಕೊಟ್ಟರೆ ನಿಮಗೆ ನಮ್ಮ ಆಯೋಗದಿಂದ ಕಳಿಸುವಂತಹ ಯಾವುದೇ ಮಾಹಿತಿಗಳು ಸಿಗೋದಿಲ್ಲ. ಆದ್ದರಿಂದ ನೀವು ಇಮೇಲ್ IDಯನ್ನು ವೆರಿಫೈ ಮಾಡಿಕೊಂಡು ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ ಕೊಟ್ಟ ನಂತರ ವೆರಿಫೈ ಮಾಡಿ ನಿಮಗೆ ಮೊಬೈಲಿಗೆ OTP ಬರುತ್ತೆ. ಅದನ್ನು ಕನ್ಫರ್ಮ್ ಮಾಡಿದ ನಂತರ ಇಮೇಲ್ ಅಡ್ರೆಸ್ ಕೊಡಿ. ಇಮೇಲ್ ಯಾವುದಾದ್ರೂ ಕೊಡ್ಬೋದು, Gmail ಅಥವಾ ಯಾಹೂ ಯಾವುದಾದ್ರೂ ಇದ್ರೂ ಕೊಡಿ. ನಿಮ್ಮ ಇಮೇಲ್ ID ಆಗಿರಬೇಕು. ಕ್ಯಾಂಡಿಡೇಟ್ಸ್ ಇದೆ ಅಪ್ಲಿಕೆಂಟ್ದು ಇಮೇಲ್ ID ಆಗಿರಬೇಕು. ಅದಕ್ಕೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿ ಕನ್ಫರ್ಮ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ಸೈಡಲ್ಲಿ ನೀವು ಪಾಸ್ವರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಇದರಲ್ಲಿ ಏನಿದೆ 10 ಕ್ಯಾರೆಕ್ಟರ್ಸು ಮಿನಿಮಮ್ ಅಂತ ಇದೆ. ಅಟ್ಲೀಸ್ಟ್ 10 ಕ್ಯಾರೆಕ್ಟರ್ಸ್ ಇರಬೇಕು. ಒಂದು ಅಪ್ಪರ್ ಕೇಸ್ ಲೆಟರ್ ಇರಬೇಕು, ಒಂದು ಲೋವರ್ ಕೇಸ್ ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು. ಮತ್ತು ಇದರಲ್ಲಿ 3 ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಆ 3ರಲ್ಲಿ ಯಾವುದಾದ್ರೂ 4-5 ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಇದರಲ್ಲಿ 3 ಯಾವುದಾದ್ರೂ ಯೂಸ್ ಮಾಡಬೇಕು. ಅದರ ಜೊತೆಗೆ ನೀವು ಲೆಟರ್ಸ್ ಯೂಸ್ ಮಾಡುವಾಗ KPSC ಅಂತ ಎಲ್ಲಿನೂ ಬರಬಾರ್ದು. ಪಾಸ್ವರ್ಡಲ್ಲಿ ಬೇರೆ ಯಾವುದಾದ್ರೂ ಕೊಟ್ಟು ಪಾಸ್ವರ್ಡ್ ಯೂಸ್ ಮಾಡಿ. ಸೇಮ್ ಪಾಸ್ವರ್ಡನ್ನು ಇಲ್ಲಿ ಕನ್ಫರ್ಮೇಷನ್ ಮಾಡಿ ಕ್ಯಾಪ್ಚಾ ಹಾಕಿದ ನಂತರ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು OTR ನಂಬರ್ ಕ್ರಿಯೇಟ್ ಆಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದಂಥ ನಂಬರ್ ಕ್ರಿಯೇಟ್ ಆಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಕ್ರಿಯೇಟ್ ಆದಮೇಲೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಮರೆತು ಬಿಡಬಾರ್ದು. ನಿಮ್ಮಲ್ಲಿ ಎಲ್ಲಿಯಾದರೂ ಬರೆದಿಟ್ಕೋಬೇಕು. ಸೇಮ್ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಇದೆಲ್ಲ ನಿಮಗೆ ನೆನಪಿರಬೇಕಾಗುತ್ತೆ. ನೀವು ಈ ಎನ್ರೋಲ್ಮೆಂಟ್ ನಂಬರಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಗೆಟ್ OTP ಮಾಡಿದಾಗ OTP ಹೋಗುತ್ತೆ. ನೀವು ಪಾಸ್ವರ್ಡ್ ಒಂದನ್ನು ನೀವು ಆವಾಗ ಒನ್ ಟೈಮ್ ಪಾಸ್ವರ್ಡ್ OTRಲ್ಲಿ ಏನು ಮಾಡಿದಿರಿ ಪಾಸ್ವರ್ಡ್, ಅದನ್ನು ಇಲ್ಲಿ ಪಾಸ್ವರ್ಡ್ ಅಂತ ಕೊಡಬೇಕಾಗುತ್ತೆ. ಈಗ ಸಪೋಸ್ ನಾನು OTR ನಂಬರ್ ಹಾಕ್ತೀನಿ. ಎನ್ರೋಲ್ಮೆಂಟ್ ನಂಬರು ಸುಮ್ಮನೆ ಒಂದು ನಿಮಗೆ ಟೆಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. ಇದು ಹಾಕಿ ಗೆಟ್ OTP ಅಂತ ಮಾಡಿದರೆ ನಿಮಗೆ ಇಲ್ಲಿ ಒಂದು OTP ಜನ್ರೇಟ್ ಆಗಿ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. OTR ಟೈಮಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಸೈನ್ ಇನ್ ಮಾಡಿದರೆ OTP ನಂಬರ್ ಹಾಕಬೇಕು. OTP ನಂಬರ್ ಹಾಕಿದ ಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಸೈನ್ ಇನ್ ಮಾಡಿದಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಹೋಮ್ ಇದೆ, ಅಪ್ಲಿಕೆಂಟ್ ಡಿಟೇಲ್ ರಿಜಿಸ್ಟ್ರೇಷನ್ ಅಂತ ಇದೆ, ಅಪ್ಲೈ ಟು ಪೋಸ್ಟ್ ಇದೆ, ಅಪ್ಲೈಡ್ ಪೋಸ್ಟ್ ಇದೆ, ಡಿಲೀಟೆಡ್ ಅಪ್ಲಿಕೇಶನ್ ಇರುತ್ತೆ, ಅಡ್ಮಿಟ್ ಕಾರ್ಡ್, ಹೆಲ್ಪ್ ಡೆಸ್ಕ್, ಕನ್ನಡ ಲ್ಯಾಂಗ್ವೇಜ್ ಅಂತ ಇತ್ತು. ಇದರಲ್ಲಿ ನೀವು ಫಸ್ಟ್ ಮಾಡಬೇಕಾಗಿರೋದು OTR ಮಾಡಿದ ನಂತರ ಫಸ್ಟ್ ಮಾಡಬೇಕಾಗಿರೋದು ನಿಮ್ಮದು ಪ್ರೊಫೈಲ್ ಕ್ರಿಯೇಷನ್ ಅಂದರೆ ಅಪ್ಲಿಕೆಂಟ್ದು ಡಿಟೇಲ್ ರಿಜಿಸ್ಟ್ರೇಷನ್. ಜಸ್ಟ್ ನೀವು ಕ್ಲಿಕ್ ಮಾಡಿದರೆ
ಡಿಟೇಲ್ ರಿಜಿಸ್ಟ್ರೇಷನ್ ಬರುತ್ತೆ. ಅದರ ಮೊದಲು ನಿಮಗೆ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ಡ್ಯಾಶ್ ಬೋರ್ಡಲ್ಲಿ ಆಲ್ರೆಡಿ KPSC ಅವರು ಪಬ್ಲಿಷ್ ಮಾಡಿದಂಥ ನೋಟಿಫಿಕೇಷನು ಇದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಅದರಲ್ಲಿ ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ, ಅರ್ಜಿ ಸಲ್ಲಿಸಲು ಯಾವಾಗ ಕೊನೆಯ ದಿನಾಂಕ ಅಂತ ಇರುತ್ತೆ, ಈ ಥರ ಡಿಸ್ಪ್ಲೇ ಇರುತ್ತೆ. ಆ ಡಿಸ್ಪ್ಲೇಯಲ್ಲಿ ನೀವು ನೋಡಿಕೊಂಡು ನಿಮಗೆ ಸಂಬಂಧಿಸಿದ್ರೆ ಅದನ್ನು ಮುಂದುವರಿಯಬಹುದು. ಅಪ್ಲಿಕೆಂಟ್ ಡಿಟೇಲ್ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಮೆನೂಸ್ ಬರುತ್ತೆ. ಒಂದು ಪರ್ಸನಲ್ ಡೀಟೇಲ್ಸ್ ಬರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಬರುತ್ತೆ, ರಿಸರ್ವೇಷನ್ ಬರುತ್ತೆ, ಎಕ್ಸ್ಪೀರಿಯನ್ಸ್ ಬರುತ್ತೆ, ಅದರ್ ಡೀಟೇಲ್ಸು, ಕಂಪಲ್ಸರಿ ಕನ್ನಡ, ಈ ಥರ ಬರುತ್ತೆ. ಇದರಲ್ಲಿ ಪರ್ಸನಲ್ ಡೀಟೇಲ್ಸಲ್ಲಿ ಪ್ರಥಮ ಹಂತವಾಗಿ ನೀವು ಏನು ಮಾಡಬೇಕು, ನಿಮ್ಮದು SLC ಯಾವುದು ಓದಿದ್ರಿ ಅದನ್ನು ನೀವು ಕ್ಲಿಕ್ ಮಾಡಬೇಕು. SLC ಆದರೆ SLC, CBSE ಆದರೆ CBSE, ICSE ಆದರೆ ICSE, ಅದರ್ ಸ್ಟೇಟಲ್ಲಿ ಓದಿದರೆ ಅದರ್ ಸ್ಟೇಟ್ ಅಂತ ಕೊಡಬೇಕು. SLCಯನ್ನು ಎಲ್ಲಿ ಮಾಡಿದರೆ ಅಲ್ಲಿ. ಹೀಗೆ ಪ್ರಥಮ ಹಂತವಾಗಿ SLC ಅಂತ ಕ್ಲಿಕ್ ಮಾಡ್ತೀನಿ. ನೀವು OTR ಅಲ್ಲಿ ಮಾಡಿದಂಥ ಫಸ್ಟ್ ನಂಬರ್ ಏನಿದೆ ಅದು ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಇದನ್ನು ನೀವು ಏನು ಮಾಡೋಕ್ಕಾಗಲ್ಲ, ನೀವು ಅಲ್ಲಿ OTR ಇಂದನೇ ಡೈರೆಕ್ಟಾಗಿ ಅದು ಫ್ಲೆಚ್ ಆಗುತ್ತೆ. ಈಗ ಇದರಲ್ಲಿ ಎರಡು ಆಪ್ಷನ್ ಇದೆ. SLC ಅಂತ ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ. ಒಂದು ಮ್ಯಾನ್ಯುವಲ್ ಎಂಟ್ರಿ, ಮತ್ತೊಂದು SLC ಇದು ಆಫ್ಟರ್ 2003, ಅಂದರೆ ಡೇಟಾ ಅಲ್ಲಿಂದ 2003ರಿಂದ SLC ಬೋರ್ಡಿಂದನೇ ಡೇಟಾ ತಗೊಳುತ್ತೆ. ಅದರ ಹಿಂದಿನವರು ನೀವು ಮ್ಯಾನ್ಯುವಲ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ, ಅಥವಾ ಅದರ ನಂತರದವರು ಕೂಡ ಮ್ಯಾನ್ಯುವಲ್ ಎಂಟ್ರಿ ಮಾಡ್ಬೋದು. ಎರಡು ಆಪ್ಷನ್ ಇದೆ, ಯಾವುದು ಬೇಕಾದರೂ ನೀವು ಕ್ಲಿಕ್ ಮಾಡ್ಕೋಬೋದು. ಇದರಲ್ಲಿ ಅದು ಕ್ಲಿಕ್ ಮಾಡಿದಾಗ ನೀವು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ನಂಬರು. SLCಯಲ್ಲಿ ಏನಿದೆ ಕ್ಯಾಸ್ಟ್ ಇದರಲ್ಲಿ ಸರ್ಟಿಫಿಕೇಟಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ರಿಜಿಸ್ಟ್ರೇಷನ್ ನಂಬರ್, ಆ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ನೀವು ನಿಮ್ಮ ಹೆಸರನ್ನು SLCಯಲ್ಲಿ ಏನಿದೆ ಅದೇ ಥರ ಇಲ್ಲಿ ನಿಮ್ಮ ಹೆಸರನ್ನು ಕೊಡಬೇಕಾಗುತ್ತೆ. ಈ ಥರ ಹೆಸರನ್ನು ಕೊಡಬೇಕಾಗುತ್ತೆ. ತಾಯಿಯ ಹೆಸರನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಇದೇನು ಮ್ಯಾಂಡೇಟ್ರಿ ಏನಿಲ್ಲ, ಆದ್ದರಿಂದ ನೀವು ಸ್ಕಿಪ್ ಮಾಡ್ಬೋದು ಅಥವಾ ಕೊಡ್ಬೋದು. ಇಲ್ಲಿ ನೀವು ಜೆಂಡರನ್ನು ಕೊಡಬೇಕಾಗುತ್ತೆ. ಜೆಂಡರ್ ಅಂದರೆ ಇದರಲ್ಲಿ ಮೇಲ್ ಅಥವಾ ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್, ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ನಾನೀಗ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅಥವಾ ಮೇಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಮೆನ್ಷನ್ ಮಾಡಿ. SLCಯಲ್ಲಿ ಏನಿದೆ SLC ಮಾರ್ಕ್ಸ್ ಕಾರ್ಡಲ್ಲಿ ಆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನಿಮ್ದು ಏನಾದರೂ ಮ್ಯಾರೇಜ್ ಆಗಿದ್ದರೆ ಅವ್ರದ್ದು ಪತ್ನಿ ಅಥವಾ ಪತಿಯ ಹೆಸರನ್ನು ಇಲ್ಲಿ ನಮೂದಿಸಿ. ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ OTRಲ್ಲಿ ಏನು ಮಾಡಿದಿರಿ ಅದನ್ನು ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಅದನ್ನು ನೀವು ಇಮೇಲ್ ಮತ್ತು ಮೊಬೈಲ್ ನಂಬರ್ ಅದನ್ನು ಏನು ಮಾಡೋಂಗಿಲ್ಲ, ಅದು ಆಟೋ ಫ್ಲಚ್ ಆಗುತ್ತೆ. ನಿಮ್ಮದು ಇನ್ನೊಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇದ್ದರೆ ಅದನ್ನು ಇಲ್ಲಿ ಕೊಡ್ಬೋದು. ಇದೇನು ನಾನ್ ಮ್ಯಾಂಡೇಟ್ರಿ ಇದ್ದರೆ ಕೊಡ್ಬೋದು ಅಷ್ಟೇ, ಬ್ಲ್ಯಾಂಕ್ ಬಿಟ್ಟರು ಏನೂ ಆಗಲ್ಲ. ಅದಾದಮೇಲೆ ನೀವೇನು ಮಾಡಬೇಕು, ಐಡೆಂಟಿಟಿ ಪ್ರೂಫ್ ಇಲ್ಲಿ ಒಂದೇ ಇರುತ್ತೆ ಆಪ್ಷನು, ನ್ಯಾಷನಾಲಿಟಿ ಇಂಡಿಯನ್ನು ಸೆಲೆಕ್ಟ್ ಮಾಡಿ. ಐಡೆಂಟಿಟಿ ಟೈಪಲ್ಲಿ ನಿಮಗೆ 4 ಆಪ್ಷನ್ ಇದೆ. ಆಧಾರ್ ಕಾರ್ಡ್, ಕುಟುಂಬ, ಪಾನ್ ಕಾರ್ಡ್, ರೇಷನ್ ಕಾರ್ಡ್. ಇದರಲ್ಲಿ ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ಆಧಾರಿಂದ ನಿಮ್ಮದು ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಫೋಟೋ ಮತ್ತು ಈ ಅಡ್ರೆಸ್ಸು ನಿಮ್ಮ ಅಲ್ಲಿಂದ ಬಂದಿರುತ್ತೆ. ಆ ಅಡ್ರೆಸ್ಸನ್ನು ನೀವು ಅಲ್ಲಿಂದ ತಗೊಳ್ಳಿ. ಇದರಲ್ಲಿ ಯಾವುದೋ ಆಪ್ಷನ್ ಬೇಕಾದರೂ ನೀವು ಚಾಯ್ಸ್ ಮಾಡ್ಬೋದು. ಇಲ್ಲಿಂದ ಅಡ್ರೆಸ್ಸು ನಿಮ್ಮದು ಆಟೋಮೆಟಿಕ್ ಫ್ಲಚ್ ಆಗುತ್ತೆ ಮತ್ತು ಫೋಟೋ ಕೂಡ ಫ್ಲಚ್ ಆಗುತ್ತೆ. ಇದರಲ್ಲಿ ಆಧಾರ್ ಡೈರೆಕ್ಟಾಗಿ ಲಿಂಕ್ ಆಗುತ್ತೆ. ಕುಟುಂಬ ID ಇದೆ, ಕುಟುಂಬ ID ರೇಷನ್ ಕಾರ್ಡಲ್ಲಿ ಇರುತ್ತೆ ನಂಬರ್, ಅದನ್ನು ಕೊಡ್ಬೋದು. ಪಾನ್ ಕಾರ್ಡ್ ಬೇಕಾದ್ರೆ ಪಾನ್ ಕಾರ್ಡ್ ಕೊಡ್ಬೋದು. ನಾನು ಪಾನ್ ಕಾರ್ಡ್ ಕೊಡ್ತೀನಿ. ಪಾನ್ ಕಾರ್ಡ್ದು ನಂಬರ್ ಹಾಕೋದು, ಪಾನ್ ಕಾರ್ಡ್ದು ನಂಬರ್ ಹಾಕಿ ಆಮೇಲೆ ಇಲ್ಲಿ ಫೋಟೋಗೆ ಡೈರೆಕ್ಟಾಗಿ ಫ್ಲಚ್ ಆಗಲ್ಲ ಪಾನ್ ಕಾರ್ಡಿಂದ, ಆವಾಗ ನೀವು ಫೋಟೋವನ್ನು ಅಪ್ಲೋಡ್ ಮಾಡಿ. ಫೋಟೋ ಅಪ್ಲೋಡ್ ಮಾಡಿದರೆ ನಿಮಗೆ ಫೋಟೋ ಇಮೇಜ್ ಬರುತ್ತೆ. ಸೈನನ್ನು ಅಪ್ಲೋಡ್ ಮಾಡಿ.
ಅದಾದಮೇಲೆ ಐಡೆಂಟಿಟಿ ಪ್ರೂಫಿಗೆ, ಗುರುತಿನ ಇದಕ್ಕೆ ನಿಮ್ದು ಏನಾದರೂ ದಾಖಲೆ ಇದ್ದರೆ ಅದು ಕೊಡಲೇಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಕೊಡಿ, ಇಲ್ಲ ಅಂತಾದರೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಕೊಡಿ. ಅದು JPG ಫೈಲಲ್ಲಿ ಇರಬೇಕು, PDF ಫೈಲಲ್ಲಿ ವರ್ಕ್ ಆಗಲ್ಲ, ಇದರಲ್ಲಿ ಗುರುತಿನ ಚೀಟಿಗೆ ಅಷ್ಟೇ. ಅದಾದಮೇಲೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಕೊಡಿ. ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಫಸ್ಟಿಗೆ ನೀವು ಯಾವ ಸ್ಟೇಟ್ನವರು ಅಂತ ಸೆಲೆಕ್ಟ್ ಮಾಡಿ, ಯಾವ ಸ್ಟೇಟು ಅಂತ. ನಿಮ್ಮ ಕರ್ನಾಟಕ ಆದರೆ ಕರ್ನಾಟಕ ಸೆಲೆಕ್ಟ್ ಮಾಡಿ. ಡಿಸ್ಟಿಕ್ ಕರ್ನಾಟಕದಲ್ಲಿ ಯಾವುದಿದೆ ಅದನ್ನು ಕೊಡಿ. ಅದರಲ್ಲಿ ತಾಲೂಕು ಯಾವುದು ಅಂತ ಕೊಡಿ. ತಾಲೂಕಲ್ಲಿ ನಿಮ್ಮದು ಅಡ್ರೆಸ್ ಇದ್ದರೆ ಅಡ್ರೆಸ್ಸನ್ನು ಟೈಪ್ ಮಾಡಿ. ನಿಮ್ಮ ಅಡ್ರೆಸ್ಸನ್ನು, ಪರ್ಮನೆಂಟ್ ಅಡ್ರೆಸ್ಸನ್ನು ಆ್ಯಸ್ ಪರ್ ಇಲ್ಲಿ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ರಿ, ಇಲ್ಲಿ ಐಡೆಂಟಿಟಿ ಪ್ರೂಫ್ ಅಥವಾ ಅಡ್ರೆಸ್ ಪ್ರೂಫಿಗೆ ಏನು ಹೇಳಿದ್ರಿ ಅದರಲ್ಲಿ ನೀವು ತಗೊಳ್ಳಿ. ಆದ್ದರಿಂದ ಆದರೆ ಡೈರೆಕ್ಟಾಗಿ ಲಿಂಕ್ ಆಗಿ ಅಡ್ರೆಸ್ ಬರುತ್ತೆ, ನೀವೇನು ಟೈಪ್ ಮಾಡಬೇಕಾಗಿಲ್ಲ. ಕುಟುಂಬ ID ಡೈರೆಕ್ಟಾಗಿ ಬರುತ್ತೆ, ರೇಷನ್ನಿಂದ ಬರುತ್ತೆ. ಬಟ್ ನಾನೇನು ಮಾಡಿದ್ದೀನಿ, ಪಾನ್ ಕಾರ್ಡ್ ಕೊಟ್ಟಿದ್ದೀನಿ. ಪಾನ್ ಕಾರ್ಡಿಂದ ಅಡ್ರೆಸ್ ಡೈರೆಕ್ಟಾಗಿ ಬರಲ್ಲ ಅದು, ಅದಕ್ಕೆ ಅದರಿಂದ ನೀವು ಟೈಪ್ ಮಾಡಬೇಕು. ಈ ಥರ ಟೈಪ್ ಮಾಡಿ. ಅಡ್ರೆಸ್ ಲೈನ್ 2 ಕೂಡ ನೀವು ಟೈಪ್ ಮಾಡಿ. ಇದ್ದರೆ 3 ಇದ್ದರೆ 3 ಟೈಪ್ ಮಾಡಿ, ಫುಲ್ ಇದ್ದರೆ ಅಷ್ಟೇ. ಇಲ್ಲ ಅಂತಾದರೆ ಬಿಡಿ. ಈ ಥರ ಟೈಪ್ ಮಾಡಿ. ಟೈಪ್ ಮಾಡಿದಾದ ನಂತರ ನೀವು ಪಿನ್ ಕೋಡ್ ಕೊಡಿ. ಪಿನ್ ಕೋಡ್ ಒಂದು ಪಿನ್ ಕೋಡನ್ನು ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ನಿಮ್ಮದು ಸೇಮ್ ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದೇ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸಾ, ಅದನ್ನು ಕ್ಲಿಕ್ ಮಾಡಿದರೆ ಸೇಮ್ ಅದು ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಸೇಮ್ ಅಲ್ಲಿ ಏನಿದೆಯೋ ಅದೇ ಬರುತ್ತೆ. ಇಲ್ಲ ಅಂತಾದರೆ ನೀವು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಅಂದರೆ ಇದರ ಮೇಲೇ ನಿಮಗೆ ಎಲ್ಲ ಇದು ಬರುತ್ತೆ. ಹಾಲ್ ಟಿಕೆಟ್ ಕೂಡ ಇದೆಲ್ಲ ನಿಮ್ಮ ಕರೆಸ್ಪಾಂಡೆನ್ಸಿಗೆ ಇದೇ ಅಡ್ರೆಸ್ಸನ್ನು ತಗೊಳ್ತೇವೆ. ಅದರಿಂದ ಇದೇ ಅಡ್ರೆಸ್ಸನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಮೇಲಿನಂತೆ ಇದ್ದರೆ ಇದನ್ನೇ ಕ್ಲಿಕ್ ಮಾಡಿ. ಇಲ್ಲ ಅಂತಾದರೆ ನೀವು ಹೊಸದಾಗಿ ಟೈಪ್ ಮಾಡ್ಬೋದು. ಫಿಸಿಕಲ್ ಫಿಟ್ನೆಸ್ ನಿಮ್ಮದು ಏನಿದೆ ಅದು ಡಿಟೇಲ್ ಕೊಡಿ. ಡಿಟೇಲ್ ಕೊಟ್ಟಾದಮೇಲೆ ಅದರದ್ದು ಏನಾದ್ರು ಡಾಕ್ಯುಮೆಂಟ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲ ಅಂತಾದರೆ ಬಿಟ್ಟುಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮಗೆ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ಕೊಡಿ, ಇಲ್ಲ ಅಂತಾದರೆ ಇಲ್ಲ ಅಂತ ಕೊಡಿ. ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅದರದ್ದು ಡೀಟೇಲ್ಸ್ ಕೊಡ್ಬೋದು ಅಥವಾ ಬಿಡ್ಬೋದು. ಕೆಲವೊಂದು ಹುದ್ದೆಗಳಿಗೆ, ಆಯೋಗವು ಅಧಿಸೂಚಿಸುವಂತಹ ಕೆಲವೊಂದು ಹುದ್ದೆಗಳಿಗೆ ಡ್ರೈವಿಂಗ್ ಲೈಸೆನ್ಸು ಕಂಪಲ್ಸರಿ ಇರುತ್ತೆ. ಆ ಟೈಮಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದರೆ ಆವಾಗ ನಿಮಗೆ ಅಪ್ಲೈ ಮಾಡೋಕ್ಕೆ ಆಗುತ್ತೆ, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಬಿಡೋಲ್ಲ. ಈಗ ನೀವು ನೋ ಅಂತ ಕೊಟ್ಟರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಂಥ, ಕಂಪಲ್ಸರಿ ಇಲ್ಲದಂಥ ಪೋಸ್ಟ್ಗೆ ಯಾವುದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. KPSC ಎಕ್ಸಾಮು, ಈ ಹಿಂದೆ ಯಾವುದಾದ್ರೂ KPSC ಎಕ್ಸಾಮ್ಗೆ ನೀವು ಹಾಜರಾಗಿದ್ದರೆ ಅದಕ್ಕೆ ನೀವು ಎಸ್ ಅಂತ ಕೊಟ್ಟರೆ ಅದರದ್ದು ಡಿಟೇಲ್ ಕೇಳುತ್ತೆ. ಇಲ್ಲಿ KPSC ನೋಟಿಫಿಕೇಷನ್ ನಂಬರು, KPSC ಅದಕ್ಕೆ ರಿಜಿಸ್ಟ್ರೇಷನ್, ಹಾಲ್ ಟಿಕೆಟ್ ನಂಬರ್ ಇಷ್ಟನ್ನು ಕೇಳುತ್ತೆ. ಇಲ್ಲ ಅಂತಾದರೆ ನೀವು ಯಾವುದಕ್ಕೂ ಅಟೆಂಡ್ ಆಗಿಲ್ಲ ಅಂತಂದರೆ ನೋ ಕೊಡಿ. ಇದು ಓನ್ಲಿ ಫಾರ್ ಗೆಜೆಟೆಡ್ ಪ್ರೊಫೆಷನರ್ಸ್, ಅಂದರೆ KAS ಪರೀಕ್ಷೆಗೆ ಮಾತ್ರ ಸೀಮಿತವಾಗಿರುತ್ತೆ. ನೀವು KASಗೆ ಅಪ್ಲೈ ಮಾಡೋದಾದರೆ ಎಸ್ ಅಂತ ಕೊಟ್ಟು ಮಾಡಿ, ಇಲ್ಲ ಅಂತಾದರೆ ನೋ ಅಂತ ಕೊಡಿ. KASಗೆ ಅಪ್ಲೈ ಮಾಡುವಾಗ ಮಾತ್ರ ಈ ಆಪ್ಷನ್ ಕೇಳುತ್ತೆ. ನೋಟಿಫಿಕೇಷನ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಎಷ್ಟು ನೀವು ಅಟೆಂಪ್ಟ್ ಮಾಡಿದ್ರಿ ಅದರದ್ದು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಆಮೇಲೆ ಯಾವುದೇ ಅಪ್ಲೋಡ್ ಮಾಡಿ ಅದು ಇಲ್ಲಿ ಹೇಳುತ್ತೆ 50 KB ಇದು ಯಾವುದು ಫೋಟೋಸ್, ಅದರಿಂದ 200 KB ಮ್ಯಾಕ್ಸಿಮಮ್. ಸಿಗ್ನೇಚರ್ ಅಷ್ಟೇ. ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ, ಇದನ್ನು ಓದ್ಕೊಂಡು ನೀವು ಮುಂದುವರಿಯಿರಿ. ಈಗ ನಾನು ಇದನ್ನು ನೋ ಅಂತ ಕೊಡ್ತೀನಿ. ನೆಕ್ಸ್ಟ್ ಸೇವ್ ಮಾಡಿ. ಆ ಫಸ್ಟ್ ಫೀಲ್ಡ್ ನಿಮ್ಮದು ಯಾವುದಿದೆ ಟ್ಯಾಬು ಅದು ಸೇವ್ ಆಗುತ್ತೆ. ಫಸ್ಟ್ ಮಾತ್ರ ಇದು ಪರ್ಸನಲ್ ಡೀಟೇಲ್ಸ್ ಮಾತ್ರ ಸೇವ್ ಆಗುತ್ತೆ. ಇದಾದಮೇಲೆ ಕ್ವಾಲಿಫಿಕೇಷನ್ಗೆ ಬನ್ನಿ. ಕ್ವಾಲಿಫಿಕೇಷನ್ ಕ್ಲಿಕ್ ಮಾಡಿದಾಗ ಎರಡನೇ ಆಪ್ಷನ್ ಕ್ವಾಲಿಫಿಕೇಷನ್ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ನೀವು SLCಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ PUC ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ನೀವು ಡೀಟೇಲ್ಸನ್ನು ನೀವು ಯಾವುದು ಸ್ಟಡಿ ಮಾಡಿದರೆ ಅದನ್ನು ಮಾಡಿ. ಪ್ರಥಮ ಹಂತವಾಗಿ SLCಯನ್ನು ನೀವು
ಎಂಟ್ರಿ ಮಾಡಬೇಕಾಗುತ್ತೆ. ಆಲ್ರೆಡಿ ಅಲ್ಲಿ ಏನು ಕೊಟ್ಟಿದ್ರಿ ಅದೇ ಡಿಸ್ಪ್ಲೇ ಬರುತ್ತೆ, ಆ ಡಿಸ್ಪ್ಲೇಯನ್ನೇ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಾದರೆ ನೀವು ಮತ್ತೆ ಚೇಂಜಸ್ ಮಾಡ್ಬೋದು. ಇಲ್ಲಿ SLCದು ಒಂದು ಇದು ಕೊಡಿ, ಮಾರ್ಕ್ಸ್ ಕಾರ್ಡ್ ಕೊಡಿ. SLC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಹಾಕಿ, ಆಮೇಲೆ ಇದೆಲ್ಲ ಡೀಟೇಲ್ಸ್ ಕೊಡಿ. ಮಾರ್ಕ್ಸು ಇಲ್ಲಿ ಮಾರ್ಕ್ಸಾ ಅಥವಾ CGPA ಇದು CBSE ಅವರು ಎಲ್ಲ ಓದಿದರೆ CGPA ಬರುತ್ತೆ, ಅಥವಾ ಸ್ಟೇಟ್ ಇದರಲ್ಲಿ ಮಾರ್ಕ್ಸಲ್ಲಿ ಓದಿದರೆ ಮಾರ್ಕ್ಸ್ ಬರುತ್ತೆ. ಅದನ್ನು ಡೀಟೇಲ್ಸಲ್ಲಿ ಕೊಡಿ, ಸೇವ್ ಮಾಡಿ. ಸೇವ್ ಮಾಡೋ ಬದಲು ಇದೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್, ಕರ್ನಾಟಕ, ಓಕೆ, ಈ ಥರ ಕೊಟ್ಟು ಇಲ್ಲಿ ಸೇವ್ ಮಾಡಿ ಇಟ್ಟಿದ್ದೀವಿ. ನಾವು ಸೇವ್ ಅಂತ ಕೊಟ್ಟು ಇಲ್ಲಿ ಮಾಡಿಟ್ಟಿದ್ದೀವಿ ಆಲ್ರೆಡಿ. ಅದನ್ನೇ ಇಲ್ಲಿ ಬರುತ್ತೆ, ಟ್ಯಾಬಲ್ಲಿ ಬರುತ್ತೆ. ಟ್ಯಾಬಲ್ಲಿ ಬಂದ ನಂತರ ನೀವು ಇನ್ನೊಂದು ಕ್ವಾಲಿಫಿಕೇಷನನ್ನು ನೀವು ಎಂಟ್ರಿ ಮಾಡ್ಬೋದು. ಇಲ್ಲಿ ಇನ್ನೊಂದು ಯಾವುದು PUC ಯನ್ನು ಇಲ್ಲಿ ಎಂಟ್ರಿ ಮಾಡ್ಬೋದು. ಆಲ್ರೆಡಿ ನಾವು ಮಾಡಿಟ್ಟಿದ್ದೀವಿ. ಇದರದ್ದು ಡೀಟೇಲ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಕೋರ್ಸು ಈಗ ಸಪೋಸ್ PUC ಅಂತ ಕೊಟ್ಟಾಗ ನೀವು ನೋಡಿ, ನಾನು ಇದನ್ನು ಡಿಲೀಟ್ ಮಾಡ್ತೀನಿ ಅಥವಾ ಎಡಿಟ್ ಮಾಡ್ತೀನಿ. ಆಲ್ರೆಡಿ ಮಾಡಿದ್ದನ್ನು ಕೂಡ ಎಡಿಟ್ ಮಾಡ್ಕೋಬೋದು. ಈ ಥರ PUC ರಿಜಿಸ್ಟರ್ ನಂಬರ್ ಕೊಡಿ. ಇಲ್ಲಿ ಇದು ಕೂಡ ಅಷ್ಟೇ, PUC ಕ್ಲಿಕ್ ಮಾಡಿದಾಗ 2008 ಆನ್ವರ್ಡ್ಸು ಡೈರೆಕ್ಟ್ PU ಬೋರ್ಡಿಂದ ಡೇಟಾ ಬರುತ್ತೆ. ಅದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಮ್ಯಾನ್ಯುವಲ್ ಎಂಟ್ರಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಬೋರ್ಡು ಟೈಪ್ ಅಂತ ಇದೆ. ಇದರಲ್ಲಿ ಯಾವ ಬೋರ್ಡು, ಸ್ಟೇಟ್ ಬೋರ್ಡಾ, CBSE ಬೋರ್ಡಾ, ICSE ಬೋರ್ಡಾ ಅಥವಾ ಅದರ್ ಸ್ಟೇಟ್ ಬೋರ್ಡಾ, ಅದನ್ನು ಸೆಲೆಕ್ಟ್ ಮಾಡಿ PUC ಮ್ಯಾನ್ಯುವಲ್ ಎಂಟ್ರಿ ಮಾಡೋದಾದರೆ ಮ್ಯಾನ್ಯುವಲ್ ಎಂಟ್ರಿ ಕ್ಲಿಕ್ ಮಾಡಿ. ಇಲ್ಲ ಬೋರ್ಡಿಂದನೇ ಬರುತ್ತೆ, 2008 ನಂತರ ನೀವು PUC ಪಾಸ್ ಮಾಡಿದರೆ ಅದು ಬೋರ್ಡಿಂದನೇ ಡೇಟಾ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಗೆಟ್ ಡೇಟಾ ಅಂತ ಬರುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ನಂಬರ್ ಹಾಕಿದಾಗ ಯಾವ ವರ್ಷ ನೀವು ಸ್ಟಡಿ ಮಾಡಿದಿರಿ ಅಂತ ಕೊಟ್ಟು ಗೆಟ್ ಡೇಟಾ ಅಂತ ಕೊಟ್ಟರೆ ನಿಮ್ಮದು ಎಲ್ಲ ಡೀಟೇಲ್ಸು ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಇಲ್ಲ ಅಂತಾದರೆ ನೀವು ಮ್ಯಾನ್ಯುವಲ್ ಎಂಟ್ರಿಗೆ ಕ್ಲಿಕ್ ಮಾಡಿ. ಮ್ಯಾನ್ಯುವಲ್ ಎಂಟ್ರಿಯಲ್ಲಿ ರಿಜಿಸ್ಟರ್ ನಂಬರ್ ಕೊಡಿ. ರಿಜಿಸ್ಟರ್ ನಂಬರ್ ಟೈಪ್ ಮಾಡಿ, ಆ ಸರ್ಟಿಫಿಕೇಟಲ್ಲಿ ಇದ್ದಂಥ ರಿಜಿಸ್ಟರ್ ನಂಬರ್ ಟೈಪ್ ಮಾಡಿ. ಇಲ್ಲಿ ಕಾಲೇಜಿ ಹೆಸರು ಹೇಳಿ, ಯಾವ ಕಾಲೇಜಲ್ಲಿ ಓದಿದ್ದು ಅಂತ. ಅಲ್ಲಿ ನೀವು ಈ ಥರ ಯಾವ ಸ್ಟೇಟಲ್ಲಿ ಓದಿದ್ರಿ ಅಂತ ನೋಡಿ, ಕರ್ನಾಟಕ ಸ್ಟೇಟು. ಆಮೇಲೆ ಈಗ ಯಾವ ಕೋರ್ಸ್, ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ, ಯಾವುದು ಓದಿದ್ರಿ ಅಂತ ಅದನ್ನು ಕೊಡಿ. ಆಮೇಲೆ ಕಾಮರ್ಸಲ್ಲಿ ಯಾವ ಸಬ್ಜೆಕ್ಟ್ಸ್ ಎಲ್ಲ ಓದಿದ್ರಿ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಗೆ ಬೇಕಾದ ನೀವು ಓದಿದಂಥ ಸಬ್ಜೆಕ್ಟ್ ಮಾತ್ರ ಸೆಲೆಕ್ಟ್ ಮಾಡಿ. ಇದಾದಮೇಲೆ ನೀವು ಈಗ ಪಾಸ್ಡ್ ಆಗಿದ್ದರೆ ಇದರಲ್ಲಿ ರಿಸಲ್ಟಲ್ಲಿ ನೀವು ಪಾಸ್ಡ್ ಅಂತ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಅಂತ ಆಲ್ರೆಡಿ ಕಂಪ್ಲೀಟೆಡ್ ಅಂತ. ಇಲ್ಲಿ ಮಾರ್ಕ್ಸ್ ಅಂತ ಕೊಡಿ. ಇಲ್ಲಿ ಓವರಾಲ್ ಮಾರ್ಕ್ಸ್ ಅಂದರೆ ನೀವು ಆಲ್ರೆಡಿ ತಗೊಂಡಿರುವ ಮಾರ್ಕ್ಸನ್ನು ಹಾಕಿ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಷ್ಟನ್ನು ಹಾಕಿ. ಇಲ್ಲಿ ಪರ್ಸೆಂಟೇಜ್ ಹಾಕಿ. ಹಾಕಿದ ಮೇಲೆ ನಿಮ್ಮದು PUCದು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದ ನಂತರ ಅಪ್ಡೇಟ್ ಅಂತ ಕೊಡಿ. ಯಾಕೆಂದರೆ ನಾವು ಆಲ್ರೆಡಿ ಯೂಸ್ ಮಾಡಿದ್ದು, ಅದರಿಂದ ಅದನ್ನು ಅಪ್ಡೇಟ್ ಅಂತ ಕೊಡೋದು. ಅಪ್ಡೇಟ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಬಂದಿರುತ್ತೆ PUCದು. ಅನಂತರ ನೀವು ಏನು ಮಾಡಬೇಕು, ಈಗ ಇದು ಆಲ್ರೆಡಿ ಕ್ರಿಯೇಟ್ ಮಾಡಿದೆ, ಅದನ್ನು ನಾನು ಡಿಲೀಟ್ ಮಾಡಿ ಹೊಸದಾಗಿ ಕ್ರಿಯೇಟ್ ಮಾಡೋಣ. ಈಗ ಎರಡೇ ಇದೆ, SLC ಆಯಿತು, PUC ಆಯಿತು. ಈಗ ನನಗೆ ಯಾವ ಡಿಗ್ರಿದು ಅಥವಾ ಡಿಪ್ಲೊಮಾದು, ITIದು, JOCದು, ಇದು ಯಾವುದು ಬೇಕಾದರೂ ನೀವು ಎಂಟ್ರಿ ಮಾಡ್ಕೋಬೋದು ನಿಮ್ಮ ಕ್ವಾಲಿಫಿಕೇಷನ್. ನಾನೀಗ ಇದು ಡೈರೆಕ್ಟ್ ಡಿಗ್ರಿ ಅಂದರೆ 21 ಇಯರ್ಸ್ ಆದ ನಂತರ ಅವರು ಡೈರೆಕ್ಟಾಗಿ ಪಾಸ್ ಮಾಡ್ತಾರೆ ಡಿಗ್ರಿ ಅಂಥವರು ಇದರಲ್ಲಿ ಕ್ಲಿಕ್ ಮಾಡ್ಬೋದು, ಅಥವಾ ಗ್ರ್ಯಾಜುಯೇಟ್ ಅಂತಲೂ ಕೊಟ್ಟು ಮಾಡ್ಬೋದು. ಡೈರೆಕ್ಟ್ PG, PhD ಈ ಥರ ಎಲ್ಲ ಇದೆ ಆಪ್ಷನ್. ನೀವೀಗ ಗ್ರ್ಯಾಜುಯೇಟ್ ಕೊಡಿ. ಡಿಗ್ರಿಯಲ್ಲಿ ರಿಜಿಸ್ಟರ್ ನಂಬರ್, ಡಿಗ್ರಿದು ಸರ್ಟಿಫಿಕೇಟ್ದು ಫೈನಲ್ ಇಯರ್ದು ರಿಜಿಸ್ಟರ್ ನಂಬರ್ ಇದೆಲ್ಲ ಅದನ್ನು ಹಾಕಿ. ಅದರಲ್ಲಿ ಸ್ಟೇಟ್ ಕೊಡಿ. ಯಾವ ಸ್ಟೇಟಲ್ಲಿ ಓದಿದ್ರಿ ಡಿಗ್ರಿ ಅದನ್ನು ಕೊಡಿ. ಯೂನಿವರ್ಸಿಟಿ ಯಾವುದು, ಆ ಯೂನಿವರ್ಸಿಟಿಯನ್ನು ನೀವು ಕೊಡಿ. ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರಿ ಆ ಯೂನಿವರ್ಸಿಟಿಯನ್ನು ಕೊಡಿ. ಆಮೇಲೆ ಕೋರ್ಸು ಸೆಲೆಕ್ಟ್ ಮಾಡಿ, ಯಾವ ಕೋರ್ಸನ್ನು ಓದಿದ್ರಿ, ಆ ಯೂನಿವರ್ಸಿಟಿಯಲ್ಲಿ ಯಾವ ಕೋರ್ಸನ್ನು ಓದಿದ್ರಿ ಅಂತ ಕೊಡಿ. ಅದರಲ್ಲಿ ನಿಮಗೆ ಸಬ್ಜೆಕ್ಟ್ಸ್ ಕೇಳುತ್ತೆ.
ಅದನ್ನು ಕೊಡಿ. ಯಾವ ಸಬ್ಜೆಕ್ಟ್ ಓದಿದ್ರಿ ಆ ಸಬ್ಜೆಕ್ಟನ್ನು ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಯಾವುದು ಬೇಕಾದ್ರೂ ನೀವು ಎಂಟ್ರಿ ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಆ ಸೆಲೆಕ್ಟ್ ಮಾಡಿದ ನಂತರ ನೀವು ಪಾಸ್ ಆಗಿದ್ರೆ ಪಾಸ್ ಕೊಡಿ, ಅಥವಾ ಓದ್ತಾ ಇದ್ದರೆ ಓದ್ತಾ ಇದ್ದೀನಿ ಅಂತ ಕೊಡಿ. ಅದರಲ್ಲಿ ಮಾರ್ಕ್ಸ್ ಕೊಡಿ. ಮಾರ್ಕ್ಸಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಕೊಡಿ, ನೀವು ತಗೊಂಡಿರುವ ಮಾರ್ಕ್ಸ್. ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಎಲ್ಲ ಸಬ್ಜೆಕ್ಟ್ ಸೇರಿ ಅದನ್ನು ಕೊಡಿ. ಅದಾದಮೇಲೆ ಪರ್ಸೆಂಟೇಜ್ ಕೊಡಿ. ಪರ್ಸೆಂಟೇಜ್ ಕೊಟ್ಟಾದಮೇಲೆ ಆ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ ಒಂದೇ PDF ಮಾಡಿ ಅಪ್ಲೋಡ್ ಮಾಡಿ. ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು, ಡಿಗ್ರಿದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ದು ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಒಂದೇ ಫೈಲ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿ. ಒಂದೇ ಮಾರ್ಕ್ಸ್ ಕಾರ್ಡ್ ಇದ್ದರೆ ಒಂದೇ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ. 4-5 ಮಾರ್ಕ್ಸ್ ಕಾರ್ಡ್ ಇದ್ದರೆ 4-5 ಮಾರ್ಕ್ಸ್ ಕಾರ್ಡ್ಗಳು ಕೂಡ ಒಂದು PDF ಮಾಡಿಕೊಂಡು ಸಿಂಗಲ್ PDF ಮಾಡಿ ಅಪ್ಲೋಡ್ ಮಾಡಿ. ನೀವು ಸ್ಟಡಿ ಮಾಡಿದಂಥ ಡಿಗ್ರಿ ಎಷ್ಟು ವರ್ಷದ ಕೋರ್ಸು ಅದನ್ನು ಸೆಲೆಕ್ಟ್ ಮಾಡಿ. 4 ವರ್ಷದಾದರೆ 4 ವರ್ಷದ್ದು, 2 ವರ್ಷದಾದರೆ 2 ವರ್ಷದ್ದು, 3 ವರ್ಷದಾದರೆ 3 ವರ್ಷದ್ದು ಕ್ಲಿಕ್ ಮಾಡಿ ಸೇವ್ ಮಾಡಿ. ಆವಾಗ ನಿಮ್ಮದು ಒಂದು ಕ್ವಾಲಿಫಿಕೇಷನು, ಡಿಗ್ರಿ ಕ್ವಾಲಿಫಿಕೇಷನು ಎಂಟ್ರಿ ಆಗಿರುತ್ತೆ, ಸೇವ್ ಆಗಿರುತ್ತೆ. ಇಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್, ಅಗ್ಲೋಟ್ ಯೂನಿವರ್ಸಿಟಿ, ರಿಜಿಸ್ಟರ್ ನಂಬರ್, ಪರ್ಸೆಂಟೇಜ್ ಇದು ಸೇವ್ ಆಗಿರುತ್ತೆ. ಇದರ ನಂತರ ಇನ್ನೊಂದು ಡಿಗ್ರಿ ಮಾಡಿದರೆ ಇನ್ನೊಂದು ಮಾಡಿ, ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿ. ಇಲ್ಲಿ ಇನ್ನೊಂದು ಡಿಗ್ರಿ ಯಾವುದಾದ್ರೂ ಡಿಗ್ರಿ ಓದಿದರೆ ಅದನ್ನು ಮಾಡಿ, ಅಥವಾ PG ಓದಿದರೆ PG ಅಂತ ಮಾಡಿ. PG ಓದಿದರೆ PG ಅಂತ ಸೆಲೆಕ್ಟ್ ಮಾಡಿ. ಡಿಗ್ರಿ ಓದಿದರೆ, ಗ್ರ್ಯಾಜುಯೇಟ್ ಡಿಗ್ರಿ ಓದಿದರೆ ಡಿಗ್ರಿ ಅಂತ ಮಾಡಿ. ಇಲ್ಲಿ ಆಲ್ರೆಡಿ ಆಯಿತು. ಇಷ್ಟು ಕ್ವಾಲಿಫಿಕೇಷನ್ ಎಂಟ್ರಿ ಮಾಡಿದ್ವಿ. ಉಳಿದದನ್ನು ನೀವು ಮಾಡಿಕೊಂಡು ಅದೇ ಥರ ನೋಡಿಕೊಂಡು ಮಾಡಿಕೊಂಡು ಹೋಗಬಹುದು. ಈಗ ನೆಕ್ಸ್ಟ್ ಕ್ವಾಲಿಫಿಕೇಷನ್ದಾಯಿತು. ಈಗ ರಿಸರ್ವೇಷನ್ಗೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಸರ್ವೇಷನ್ ಯಾವುದು ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ಆರ್ ಯು ಕ್ಲೈಮಿಂಗ್ ದ ರಿಸರ್ವೇಷನ್, ನೀವು ಎಸ್ ಅಂತ ಕೊಟ್ಟರೆ ಕ್ಯಾಟಗರಿ ಬರುತ್ತೆ. S2A, 3A, 3B, SC, ST ಈ ಥರ ಬರುತ್ತೆ. ಇಲ್ಲ ನೀವು ನೋ ಅಂತ ಕೊಟ್ಟರೆ GMಗೆ ಹೋಗುತ್ತೆ, ಅದು ಜನರಲ್ ಮೆರಿಟ್ ಅಂತ ಬರುತ್ತೆ. ಜನರಲ್ ಮೆರಿಟ್ ಆದರೆ ನಿಮಗೆ ಏನೂ ಸೆಲೆಕ್ಟ್ ಮಾಡೋಂಗಿಲ್ಲ, ಜಸ್ಟ್ ಅದು ಆಟೋಮೆಟಿಕ್ ಬರುತ್ತೆ ಜನರಲ್ ಮೆರಿಟ್. ಇಲ್ಲಿ ಎಸ್ ಅಂತ ಕೊಡ್ತೀನಿ, ನಾನು ರಿಸರ್ವೇಷನ್ ಕ್ಲೈಮ್ ಮಾಡ್ತೀನಿ ಅಂತ ಎಸ್ ಅಂತ ಕೊಟ್ಟು, ಇಲ್ಲಿ 2 ಆಪ್ಷನ್ ಇದೆ, ಮ್ಯಾನ್ಯುವಲ್ ಎಂಟ್ರಿ ಮತ್ತು ಇದು ಡೈರೆಕ್ಟಾಗಿ ಕಂಪ್ಯೂಟರ್ ಥ್ರೂ ಅಂದರೆ AGSKಯಿಂದ ಡೇಟಾಬೇಸಿಂದ ಬರುತ್ತೆ. ಇಲ್ಲಿ ಮ್ಯಾನ್ಯುವಲ್ ಎಂಟ್ರಿ ಅಂತ ಕೊಟ್ಟರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. AGSKಯಿಂದ ಡೈರೆಕ್ಟಾಗಿ ಬರೋದಾದರೆ, ಕಂಪ್ಯೂಟರಿಂದ ಫ್ಲೆಚ್ ಆಗೋದಾದರೆ ನಿಮ್ಮದು RD ನಂಬರ್ ಕೊಟ್ಟು ಗೆಟ್ ಡೇಟಾ ಅಂತ ಕೊಟ್ಟರೆ ಆವಾಗ ನಿಮಗೆ ಅದರಲ್ಲಿದ್ದಂಥ ಎಲ್ಲ ಡೇಟಾ ಡಿಸ್ಪ್ಲೇ ಬರುತ್ತೆ. ಇಲ್ಲ ಅಂತಾದರೆ ನೀವು ಮ್ಯಾನ್ಯುವಲ್ ಆಗಿ ಮಾಡ್ಕೋಬೋದು. RD ನಂಬರ್ ಹಾಕಿದ ಮೇಲೆ ಇಲ್ಲಿ ಇದರಲ್ಲಿ ಸರ್ಟಿಫಿಕೇಟಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಹೆಸರಿದೆ ಅದನ್ನೇ ಕೊಡಿ. ಅದನ್ನೇ ಕೊಟ್ಟು ಡೀಟೇಲ್ಸಲ್ಲಿ ರಿಸರ್ವೇಷನ್ ಯಾವುದು ಅಂತ ತಗೊಳ್ಳಿ. ರಿಸರ್ವೇಷನ್ನು ಈಗ ಸಪೋಸ್ ನಾನು 2A ಅಂತ ಕೊಡ್ತೀನಿ. 2Aಯಲ್ಲಿ 2Aಗೆ ಸಂಬಂಧಪಟ್ಟಂಥ ಕ್ಯಾಸ್ಟ್ ಲಿಸ್ಟ್ ಇರುತ್ತೆ. ಅದೇ ಥರ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಕ್ಯಾಸ್ಟ್ ಲಿಸ್ಟ್ ಇಲ್ಲಿ ಬಂದಿರುತ್ತೆ. ಅದರಲ್ಲಿ ನಿಮ್ಮ ಕ್ಯಾಸ್ಟ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಇಶ್ಯೂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವಾಗ ನೀವು ತೊಗೊಂಡಿದ್ರಿ ಅಂತ ಅದರಲ್ಲಿರುತ್ತೆ, ಆ ಡೇಟನ್ನು ಇಲ್ಲಿ ಕೊಡಿ. ಕ್ಯಾಸ್ಟ್ ಸರ್ಟಿಫಿಕೇಟು ಯಾರು ಇಶ್ಯೂ ಮಾಡಿದ್ದಾರೆ, ತಹಸೀಲ್ದಾರ್ ಅಂತ ಕೊಡಿ. ತಹಸೀಲ್ದಾರ್ ಕೊಡಿ. AC ಆದರೆ AC ಕೊಡಿ. ನೀವು ಯಾರಿಗೂ ಅದರಲ್ಲಿ ಸೈನ್ ಇರುತ್ತೆ, ಆ ಸೈನ್ ಪ್ರಕಾರ ನೀವು ಇಲ್ಲಿ ಕೊಡಿ. ಆ್ಯನ್ಯುವಲ್ ಇನ್ಕಮ್ ಕೊಡಿ. ಆ್ಯನ್ಯುವಲ್ ಇನ್ಕಮ್ ಫ್ಯಾಮಿಲಿ ಇನ್ಕಮ್, ಇದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆನೋ ಅಷ್ಟು ಕೊಡಿ. ಅದೇ ಥರ ಆ ಕ್ಯಾಸ್ಟ್ ಸರ್ಟಿಫಿಕೇಟು 5 ವರ್ಷದ ಹಾಕಿದರೆ 5 ವರ್ಷದ ಕೊಡಿ. ಇದು 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ, 5 ಇಯರ್ಸ್ ಅಂತ ಕೊಡಿ. ಇಲ್ಲ ಲೈಫ್ ಲಾಂಗ್ SCಗೆ ಆದರೆ ಲೈಫ್ ಲಾಂಗು ಇರುತ್ತೆ, ಅದನ್ನು ಲೈಫ್ ಟೈಮ್ ಅಂತ ಕೊಡ್ಬೋದು. SC ಅಥವಾ ST ಕ್ಯಾಟಗರಿ 1 ಇವರಿಗೆಲ್ಲ ಕೆಲವೊಂದು ಕ್ಯಾಟಗರಿಗೆ ಇದರಲ್ಲಿರುವಂಥ ಕೆಲವೊಂದು ಕ್ಯಾಟಗರಿಗೆ ಲೈಫ್ ಲಾಂಗ್ ಇರುತ್ತೆ. ಲೈಫ್ ಲಾಂಗ್ ಇದ್ದವರು ಲೈಫ್ ಟೈಮ್ ಅಂತ ಕೊಡ್ಬೋದು. ಇಲ್ಲ ಅಂತಾದರೆ 2A, 3A, 3B ಇವರಿಗೆಲ್ಲ 5T ಅದರಲ್ಲಿ ಸರ್ಟಿಫಿಕೇಟಲ್ಲಿ ಏನಿದೆ ವ್ಯಾಲಿಡಿಟಿ ಅದನ್ನು ಕೊಡಿ. ವ್ಯಾಲಿಡಿಟಿ ಡೇಟು ಅಂದರೆ ಅಂತಿಮ ಎಕ್ಸ್ಪೈರಿ ಆಗುವಂಥ ಡೇಟು ಇದ್ದರೆ ಅದನ್ನು ಮೆನ್ಷನ್ ಮಾಡಿ.
ವ್ಯಾಲಿಡಿಟಿ ಡೇಟು 5 ಇಯರ್ಸ್ ಕೊಟ್ಟಾಗ ಅದು 5 ಇಯರ್ಸಿಗೆ ವ್ಯಾಲಿಡೇಷನ್ ಇರುತ್ತೆ, ಅಲ್ಲಿವರೆಗೆ ಮೆನ್ಷನ್ ಮಾಡಿ. ಸೆಪ್ಟೆಂಬರ್ 1. ಇದು ಯಾವ ಜಿಲ್ಲೆಯಿಂದ ಇಶ್ಯೂ ಆಗಿದೆ ಅಲ್ಲಿಂದ ಅದರ ಜಿಲ್ಲೆಯ ಹೆಸರನ್ನು ಕೊಡಿ. ಅದರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದಾದಮೇಲೆ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮುಗಿಯಿತು. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಈಗ ಮಾಜಿ ಸೈನಿಕರಾಗಿದ್ದರೆ ಅವ್ರದ್ದು ಡೀಟೇಲ್ ಎಲ್ಲ ಕೊಡಬೇಕು. ಅವ್ರು ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಕೊಡಿ. ಎಸ್ ಕೊಟ್ಟಾಗ ನಿಮಗೆ ಡೀಟೇಲ್ಸ್ ಆಗಿ ಬರುತ್ತೆ. ಎಷ್ಟು ವರ್ಷ ಸರ್ವೀಸ್ ಮಾಡಿದ್ರಿ, ಎಷ್ಟು ತಿಂಗಳು ಸರ್ವೀಸ್ ಮಾಡಿದ್ರಿ, ಎಷ್ಟು ಡೇಸ್ ಸರ್ವೀಸ್ ಮಾಡಿದ್ರಿ. ಎಕ್ಸ್ ಸರ್ವಿಸ್ ಮ್ಯಾನದು ನಿಮ್ಮದು ಇದಿರುತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್, ಅದನ್ನು ಒಂದೇ PDF ಮಾಡಿ ಅಪ್ಲೋಡ್ ಮಾಡಿ. ಈಗ ನಾನು ಇಲ್ಲಿ ಸಪೋಸು ನೋ ಕೊಟ್ಟರೆ ಏನು ಬರಲ್ಲ. ಆವಾಗ ನಿಮ್ಮದು ಏನಾದರೂ ಫ್ಯಾಮಿಲಿಯವರು ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದಲ್ಲಿ ಟ್ರೈ ಮಾಡಿದರೆ ಎಸ್ ಅಂತ ಕೊಡ್ಬೋದು. ಅವ್ರದ್ದೆಲ್ಲ ಡೀಟೇಲ್ಸ್ ಕೊಡಬೇಕು, ಇದರಲ್ಲಿ ಇರುತ್ತೆ. ಆವಾಗ ಎಸ್ ಅಂತ ಕೊಟ್ಟು ಮಾಡ್ಕೋಬೋದು. ನೀವು ಗ್ರಾಮೀಣ ಮೀಸಲಾತಿಯನ್ನು ಕೋರಿರೋದಾದರೆ ಎಸ್ ಅಂತ ಕೊಡಿ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಿ, ರೂರಲ್ ಸರ್ಟಿಫಿಕೇಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟು, ನೀವು PDP ಕ್ಯಾಂಡಿಡೇಟ್ ಆಗಿದ್ದರೆ PDPS ಕೊಟ್ಟು ಅದರದ್ದು ಸಪೋರ್ಟ್ ಡಾಕ್ಯುಮೆಂಟ್ ಕೊಡಿ. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅದನ್ನು ಕೊಡಿ, ಅದರದ್ದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಿ, ಸರ್ಟಿಫಿಕೇಟ್ ಕೊಡಿ. ಹೈದರಾಬಾದ್ ಕರ್ನಾಟಕದಲ್ಲಿ ನೀವು ಏನಾದರೂ ಮೀಸಲಾತಿ ಅನ್ನೋದು ತೊಗೊಳ್ಳೋದಾದರೆ ಆವಾಗ ಎಸ್ ಅಂತ ಕೊಟ್ಟಾಗ 2 ಆಪ್ಷನ್ ಬರುತ್ತೆ. ಒಂದು ಡೈರೆಕ್ಟಾಗಿ ಪ್ಲಚ್ ಆಗುತ್ತೆ, ಡೇಟಾ ಅಲ್ಲಿಂದನೇ ಪ್ಲಚ್ ಆಗುತ್ತೆ. ಇಲ್ಲ ಅಂತಾದರೆ ಮ್ಯಾನ್ಯಲ್ ಎಂಟ್ರಿ ಮಾಡಿ ಮಾಡ್ಕೋಬೋದು. ಮ್ಯಾನ್ಯಲ್ ಎಂಟ್ರಿ ಆಗಿದ್ದರೆ ನಿಮ್ಮದು RD ನಂಬರ್ ಇರುತ್ತೆ, RD ನಂಬರ್ ಇನ್ನು ಎಂಟ್ರಿ ಮಾಡಿ. ಆಮೇಲೆ ನೇಮ್ ಅದರಲ್ಲಿ ಏನಿದೆನಾ ಅದನ್ನೇ ನೇಮನ್ನೇ ಎಂಟ್ರಿ ಮಾಡಿ. ಸರ್ಟಿಫಿಕೇಟ್ ಇಶ್ಯೂಡ್ ಡೇಟು ಅದನ್ನು ಕೊಡಿ. ಆಮೇಲೆ ಸರ್ಟಿಫಿಕೇಟ್ ಇಶ್ಯೂಡ್ ಡೇಟ್ ಕೊಡಿ, ಸರ್ಟಿಫಿಕೇಟಲ್ಲಿದ್ದದ್ದು. ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಯಾರು ಅದನ್ನು ಕೊಡಿ. ಅದಾದಮೇಲೆ ಯಾವ ಡಿಸ್ಟಿಕಲ್ಲಿ ಇಶ್ಯೂ ಆಗಿದೆ ಅದನ್ನು ಕೊಡಿ. ಇಷ್ಟು ಕೊಟ್ಟಾದಮೇಲೆ ನೀವು ವಯೋಮಿತಿ ಸಡಿಲಿಕೆ, ಅಂದರೆ ಇದು ಕೆಲವರಿಗೆ ಮಾತ್ರ ಇರುತ್ತೆ ವಯೋಮಿತಿ ಸಡಿಲಿಕೆ, ಅವ್ರದ್ದು ಲೀಸ್ಟ್ ಇರುತ್ತೆ. ಅವರು ಯಾವುದು ಇದೇನೋ ಅದನ್ನು ಕ್ಲಿಕ್ ಮಾಡಿಕೊಂಡು ಮುಂದುವರಿಯಬಹುದು. ಈಗ ಸಪೋಸು ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದವರಿಗೆ ವಯೋಮಿತಿ ಇದ್ದರೆ ಅದು ಆಟೋಮೆಟಿಕ್ಲಿ ಬರುತ್ತೆ, ನೀವೇನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಆಮೇಲೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಅವರು ಏನಾದರೂ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಯಾವುದಾದ್ರೂ ಪೋಸ್ಟಿಗೆ ಅಪ್ಲೈ ಮಾಡೋದಾದರೆ ಅವರಿಗೂ ಕೂಡ ಏಜು ರಿಸರ್ವೇಷನ್ ಇರುತ್ತೆ. ಅವರು ಇಲ್ಲಿ ಕ್ಲಿಕ್ ಮಾಡಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಇದರಲ್ಲಿ ಫಿಲ್ಲಪ್ ಮಾಡಬೇಕಾಗುತ್ತೆ. ಇಲಾಖೆಯ ಹೆಸರು, ಹುದ್ದೆಯ ಹೆಸರು, ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ, ಅದರದ್ದು ಅವ್ರ ಹತ್ರ ದಾಖಲೆ ಇದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟಿಂದ ತಗೊಂಡು. ಅದಾದಮೇಲೆ ಸೇವೆ ಸಲ್ಲಿಸಿದ ವರ್ಷ ಫ್ರಮ್ ಟು ಎಲ್ಲಿವರೆಗೆ ಇದ್ರಿ ಅದನ್ನೆಲ್ಲ ಡೀಟೇಲಲ್ಲಿ ಕೊಡಬೇಕಾಗುತ್ತೆ. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನೋ ಕೊಟ್ಟರೆ ಏನು ಕೇಳಲ್ಲ, ಇಲ್ಲ ಅಂತ ಹೇಳ್ಬೋದು. ನೀವು PH ಕ್ಯಾಂಡಿಡೇಟ್ ಆಗಿದ್ದರೆ ಅಥವಾ ನೀವು ಸ್ಪೆಷಲ್ ಡಿಸೆಬಿಲಿಟಿ ಆಗಿದ್ದರೆ, ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಅಂದರೆ PH ಅದಾಗಿದ್ದರೆ ಎಸ್ ಅಂತ ಕೊಟ್ಟು ಅದರಲ್ಲಿ ನೀವು ಯಾವುದು PH ಟೈಪ್ ಇದ್ದರೆ ಅದನ್ನು ನೀವು ತಗೋಬೋದು. ಲೋ ವಿಷನ್ ಆಗಿದ್ದರೆ ಲೋ ವಿಷನ್ ತಗೋಬೋದು. ಇಲ್ಲ ನೀವು ಯಾವುದಾದ್ರೂ ಲೊಕೊಮೋಟಿವ್ ಆಗಿದ್ದರೆ ಲೊಕೊಮೋಟಿವ್ ಕೊಡ್ಬೋದು. ಅಥವಾ ಮಲ್ಟಿ ಡಿಸೆಬಿಲಿಟಿ ಆಗಿದ್ದರೆ ಮಲ್ಟಿ ಡಿಸೆಬಿಲಿಟಿ ಕೊಡಿ, ಮಲ್ಟಿಪಲ್ ಡಿಸೆಬಿಲಿಟಿ. ಇಲ್ಲ ಅಂತಂದರೆ ಲೋ ವಿಷನ್ ಅಂತ ಕೊಟ್ಟರೆ ಲೋ ವಿಷನ್ದು ತೊಗೋಬೋದು. ಅದರದ್ದು ಸರ್ಟಿಫಿಕೇಟು ನೀವು ಕೊಡಬೇಕಾಗುತ್ತೆ. ಇಲ್ಲಿ ಡೀಟೇಲೆಲ್ಲ ಕೊಡಿ, ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ಲೋ ವಿಷನ್ಗೆ ಸಂಬಂಧಪಟ್ಟ ಡಾಕ್ಟರ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಇದೆಲ್ಲ ಡೀಟೇಲ್ ಕೊಟ್ಟು ಸೇವ್ ಮಾಡಿ. ರಿಸರ್ವೇಷನು ಕ್ಯಾಟಗರಿ ಇಲ್ಲಿಗೆ ಮುಗಿಯುತ್ತದೆ. ಆಮೇಲೆ ನೆಕ್ಸ್ಟ್ ಟ್ಯಾಬ್ಗೆ ಹೋಗಿ ಇದರಲ್ಲಿ ಏನಾದರೂ ಎಡಿಟ್ ಮಾಡೋದಾದರೆ ಎಡಿಟ್ ಮಾಡ್ಕೋಬೋದು. ಆಮೇಲೆ ಸೇವ್ ಮಾಡಿ ಇಟ್ಟಿದ್ರು ಎಸ್ ಸೇವ್ ಆಗಿರುತ್ತೆ. ಅದಾದಮೇಲೆ ನೀವು ಎಕ್ಸ್ಪೀರಿಯೆನ್ಸ್ ಟ್ಯಾಬ್ಗೆ ಬನ್ನಿ. ಇಲ್ಲಿ ನೆಕ್ಸ್ಟ್ ಕೊಟ್ಟು ಮುಂದುವರಿಬೋದು ಹೀಗೆ. ಇಲ್ಲ ಅಂತಾದರೆ ನೀವು ಇಲ್ಲಿನೂ ಬರ್ಬೋದು, ಇದನ್ನು ಕ್ಲಿಕ್ ಮಾಡ್ಬೋದು. ಎಕ್ಸ್ಪೀರಿಯೆನ್ಸ್ ಕೆಲವೊಂದು ಪೋಸ್ಟ್ಗೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ, ಆವಾಗ ನೀವು ಎಕ್ಸ್ಪೀರಿಯೆನ್ಸ್ ಕೊಟ್ಟೇ ಮುಂದುವರಿಯಬೇಕಾಗುತ್ತೆ.
ಇಲ್ಲ ಅಂತಂದರೆ ನೋ ಕೊಡ್ಬೋದು. ಎಕ್ಸ್ಪೀರಿಯೆನ್ಸಲ್ಲಿ ನೀವು ಎಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಯಾವ ಆರ್ಗನೈಜೇಷನಲ್ಲಿ ಕೆಲಸ ಮಾಡಿದ್ರಿ, ಆರ್ಗನೈಜೇಷನ್ ಟೈಪ್ ಏನು, ಮತ್ತು ಈಗ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ, ಯಾವುದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ಅದೆಲ್ಲ ಡೀಟೇಲ್ಸಲ್ಲಿ ಇಲ್ಲಿ ಕೊಟ್ಟು ಅಪ್ಲೋಡ್ ಮಾಡಿದರೆ ಆಯಿತು. ನಿಮ್ಮ ಡಾಕ್ಯುಮೆಂಟನ್ನು ಅಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ತೊಗೊಂಡಿದ್ರಿ ಅದನ್ನು ಅಪ್ಲೋಡ್ ಮಾಡೋದು. ಇದು ಕೆಲವೊಂದು ಪೋಸ್ಟಿಗೆ ಅಗತ್ಯವಾಗಿ ಇರುತ್ತೆ. ಆವಾಗ ಇದನ್ನು ನೀವು ಎಸ್ ಕೊಟ್ಟೆ ಮುಂದುವರಿಬೇಕಾಗುತ್ತೆ, ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್ ಅದರ್ ಡೀಟೇಲ್ಸ್, ಇದನ್ನು ಸೇವ್ ಮಾಡಿದ ನಂತರ ಅದರ್ ಡೀಟೇಲ್ಸಿಗೆ ಹೋಗಿ, ಅದರ್ ಡೀಟೇಲ್ಸಲ್ಲಿ ಈಗಾಗಲೇ KPSC ಅಥವಾ ಯಾವುದಾದ್ರೂ ಇದರಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇದ್ದರೆ ಅದನ್ನು ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ. ಇದು ಇಂಪಾರ್ಟೆಂಟ್. ಇದೆಲ್ಲ ನೀವು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ ನಾವು KPSC ಅಥವಾ ಯಾವುದಾದ್ರೂ ಆಯ್ಕೆ ಪ್ರಾಧಿಕಾರವು ಡಿಬಾರ್ ಮಾಡಲಾಗಿದೆ, ಅದನ್ನು ನೋಡ್ಕೊಳ್ಳಿ. ಎಸ್ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಸೇವ್ ಮಾಡಿ ಮುಂದುವರಿಯಿರಿ. ನೆಕ್ಸ್ಟು ಅದೇ ಥರ ನೆಕ್ಸ್ಟ್ ಕೊಡ್ಬೋದು, ಇಲ್ಲಿಗೆ ಬರುತ್ತೆ. ಇಲ್ಲಾಂದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಕಂಪಲ್ಸರಿ ಕನ್ನಡ ಅಂದರೆ ಇದರಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ. ಒಂದು ಎಸ್ ಆರ್ ನೋ, ನೀವು ಕನ್ನಡದಲ್ಲಿ ಓದಿದ್ದೀರಾ, ನಿಮ್ಮ ಶಿಕ್ಷಣವು ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂತ. ನೋ ಕೊಟ್ಟರೆ ನಿಮಗೆ ಈ ಥರ ಇನ್ನೊಂದು ಕ್ವಶನ್ ಕೇಳುತ್ತೆ. ಎಸ್ ಆದರೆ ನಿಮಗೆ ಇಲ್ಲಿ ಎರಡು ಕೇಳುತ್ತೆ. ಅಧ್ಯಯನ ಮಾಡಿದ್ದೀರಾ, SLCಯಲ್ಲಿ ಕನ್ನಡ ಓದಿದ್ದೀರಾ ಅಥವಾ ಹೈಯರ್ ಎಕ್ಸಾಮಿನೇಷನಲ್ಲಿ ನೀವು ಕನ್ನಡ ಓದಿದ್ದೀರಾ ಅಂತ ಹೇಳುತ್ತೆ. ಎಸ್ ಆದರೆ ಫಸ್ಟ್ ಲ್ಯಾಂಗ್ವೇಜಾ ಸೆಕೆಂಡ್ ಲ್ಯಾಂಗ್ವೇಜಾ, SLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜಾ ಸೆಕೆಂಡ್ ಲ್ಯಾಂಗ್ವೇಜು ಕೇಳುತ್ತೆ. ನೋ ಕೊಟ್ಟರೆ ನೀವು KPSC ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿದ ಯಾವುದಾದ್ರೂ ಸರ್ಟಿಫಿಕೇಟ್ ಇದ್ದರೆ, ಕನ್ನಡದ ಸರ್ಟಿಫಿಕೇಟ್ ಇದ್ದರೆ, ಕನ್ನಡ ಭಾಷಾ ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು ಎಸ್ ಕೊಟ್ಟು ನೀವು KPSC ಅಂತ ಕೊಟ್ಟು, ಇದು KPSC ಆಗ್ಬೋದು ಅಥವಾ ಇನ್ಯಾವುದೇ ಆಯ್ಕೆ ಪ್ರಾಧಿಕಾರ ಇರ್ಬೋದು. ಅದರ್ ಅಂತ ಕೊಡಿ, ಯಾವುದು ಅಂತ ಡೀಟೇಲ್ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಿ. KPSCದೇ ಆಗಿದ್ದರೆ KPSCದು ಯಾವುದು ಬಿಫೋರ್ 2024 ಆದರೆ ನೀವು ಅದರದ್ದು ಡೀಟೇಲ್ಸ್ ಎಲ್ಲ ಕೊಡಬೇಕು. ಆಫ್ಟರ್ 2024 ಅಂತ ಆದರೆ ನಮ್ಮ ಹತ್ರ ಡೇಟಾ ಇರುತ್ತೆ, ಅದು ಜಸ್ಟ್ ರಿಜಿಸ್ಟರ್ ನಂಬರ್ ಹಾಕಿ ಗೆಟ್ ಡೇಟಾ ಅಂತ ಕೊಟ್ಟರೆ ಆ ಸರ್ಟಿಫಿಕೇಟ್ ಆಟೋಮೆಟಿಕಲಿ ಇಲ್ಲಿ ಪ್ಲಚ್ ಆಗುತ್ತೆ. ಇದ್ರ ಮೊದಲು ನಮ್ಮ ಹತ್ರ ಡೇಟಾ ಇಲ್ಲ, ಅದಕ್ಕೋಸ್ಕರ ಅದನ್ನು ಬಿಫೋರ್ 2024 ಅದನ್ನು ನಿಮಗೆ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿರೋದು. ಸೇವ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟರೆ ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಆಗಿರುತ್ತೆ. ಸಕ್ಸಸ್ಫುಲಿ ಪ್ರೊಫೈಲ್ ಕ್ರಿಯೇಟ್ ಆಯಿತು. ಇದೆಲ್ಲ ಆದಮೇಲೆ ಸೇವ್ ಮಾಡಿದ ಮೇಲೆ ಮುಗೀತು. ನಿಮ್ಮದು ಪ್ರಿಂಟ್ ತೊಗೋಬೋದು. ಫೈನಲ್ ಸಬ್ಮಿಟ್ ಆದಮೇಲೆ ಪ್ರಿಂಟ್ ತೊಗೋಬೋದು, ಪ್ರಿವ್ಯೂ ನೋಡ್ಕೋಬೋದು. ನಿಮ್ಮ ಏನು ಪ್ರೊಫೈಲ್ ಇಲ್ಲಿ ಬರುತ್ತೆ. ಇದು ಜಸ್ಟ್ ಪ್ರೊಫೈಲ್ ಕ್ರಿಯೇಷನ್ ಅಷ್ಟೇ, ಯಾವುದೇ ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದಂಥ ಅಪ್ಲಿಕೇಶನ್ ಅಲ್ಲ. ಇದು ನಿಮ್ಮದು ಪ್ರೊಫೈಲ್ ಕ್ರಿಯೇಷನ್ ಮಾಡಿದಂಥ ಒಂದು ಪ್ರಿವ್ಯೂ. ಈ ಪ್ರಿವ್ಯೂವಲ್ಲಿ ನೀವು ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಬೋದು. ನಾವೀಗ ಏನು ಎಂಟ್ರಿ ಮಾಡಿದ್ದೀವಿ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇ ಬಂದ ನಂತರ ನೀವು ಇದನ್ನು ಪ್ರಿಂಟ್ ತಗೋಬೋದು, ಇಲ್ಲ ಎಡಿಟ್ ಮಾಡಬೇಕು ಅಂತಾದರೆ ಎಡಿಟ್ ಮಾಡ್ಕೋಬೋದು. ಬ್ಯಾಕ್ ಹೋಗಿ ಮತ್ತೆ ಎಡಿಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೋಬೋದು. ಈ ಥರ ಅದಾದಮೇಲೆ ಫೈನಲ್ ಸಬ್ಮಿಟ್ ಅಂತ ಕೊಟ್ಟಿದ್ದೀರಲ್ಲ, ಫೈನಲ್ ಸಬ್ಮಿಟ್ ಮಾಡಿ. ಇದಾದಮೇಲೆ ನೀವು ನೆಕ್ಸ್ಟ್ ಪ್ರೊಫೈಲೆಲ್ಲ ಕ್ರಿಯೇಟ್ ಆಯಿತು. ಇನ್ನು KPSCಯಿಂದ ಯಾವುದಾದ್ರೂ ನೋಟಿಫಿಕೇಷನ್ ಪಬ್ಲಿಷ್ ಮಾಡಿದಾಗ ನೀವು ಅಪ್ಲೈ ಟು ಪೋಸ್ಟ್ ಅಂತ ಹೋಗಬೇಕು. ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ನೀವು ಏನು ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ರಿ, ಈಗ ಗ್ರ್ಯಾಜುಯೇಷನ್ ಅಂತ ಕೊಟ್ಟಿದ್ರಿ, ಇಲ್ಲಿ ಡಿಗ್ರಿ ಆಗಿದೆ ಅಥವಾ PUC ಆಗಿದೆ ಅಂತಾದರೆ ಆ PUCಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಅರ್ಜಿ ಅಥವಾ ಡಿಗ್ರಿಗೆ ಸಂಬಂಧಪಟ್ಟಂಥ ಪೋಸ್ಟ್ಗೆ ಅರ್ಜಿ ಕರೆದಿದ್ದರೆ ಆವಾಗ ನೀವು ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಂತ ಇದೆ. ಅಪ್ಲೈ ಟು ಪೋಸ್ಟ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಈ ಥರ ಇಲ್ಲಿ ನೋಟಿಫಿಕೇಷನ್ ಡಿಸ್ಪ್ಲೇ ಬರುತ್ತೆ. ನೋಟಿಫಿಕೇಷನಲ್ಲಿ ನಿಮಗೆ ಲಾಸ್ಟ್ ಡೇಟು ಅಂತ ಇರುತ್ತೆ. ಆ ಲಾಸ್ಟ್ ಡೇಟ್ ಎಂಡ್ ಆದಮೇಲೆ ಅಪ್ಲಿಕೇಶನ್ ಲಾಸ್ಟ್ ಡೇಟು ಕ್ಲೋಸರ್ ಅಂತ ಬರುತ್ತೆ. ಇಲ್ಲ ಅಂತಾದರೆ ನೀವು ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಂತ ಇರುತ್ತೆ. ಆ ಪೋಸ್ಟಿಗೆ ಅಪ್ಲೈ ಅಂತ ಮಾಡಿದರೆ, ನೀವೀಗ ಸಪೋಸ್ ಡಿಗ್ರಿ ಆಗಿದೆ ಅಪ್ಲೈ ಟು ಪೋಸ್ಟು ಅಂತ ಹೇಳಿದರೆ ನಿಮಗೆ ಅಪ್ಲೈ ಮಾಡೋಕ್ಕೆ ಬಿಡುತ್ತೆ ಅದು.
ನಡೀತು. ಈಗ ಅಲ್ಲಿ ನೀವು ಪಿ ಎಚ್ ಅಂತ ಕೊಟ್ಟಿರೋದ್ರಿಂದ ಎಸ್ ಅಂತ ಕೊಟ್ಟಿರೋದ, ಆವಾಗ ನಿಮಗೆ ಸ್ಕ್ರೈಬ್ ಬೇಕಾ, ಲಿಪಿಕಾರರು ಬೇಕಾ ಅಂತ ಕೇಳುತ್ತೆ. ಎಸ್ ಅಂತ ಹೇಳಿದ್ರೆ ಈ ಪ್ರಶ್ನೆ ಪತ್ರಿಕೆ ಬಿಗ್ ಲೆಟ್ರಲ್ಲಿ ಬೇಕಾ, ಕ್ವಶನ್ ಪೇಪರ್ಸು ನಿಮಗೆ ಲಾರ್ಜ್ ಫಾಂಟಲ್ಲಿ ಬೇಕಾ ಅಂತ ಕೇಳುತ್ತೆ, ಎಸ್. ಆಮೇಲೆ ಡು ಯು ರಿಕ್ವೈರ್ಡ್ ದ ಅಸಿಸ್ಟ್ ನಿಮಗೆ ಯಾರಾದರೂ ಲಿಪಿಕಾರರು ಬೇಕಾ, ಎಸ್ ಅಂತ ಕೊಟ್ಟರೆ ಆ ಲಿಪಿಕಾರರು ನೀವೇ ಕರ್ಕೊಂಡು ಬರ್ತೀರಾ ಅಥವಾ KPSC ಇಂದ ಕೊಡಬೇಕಾ. ನೀವೇ ಅಂತಾದರೆ ನಿಮಗೆ ಡೀಟೇಲ್ಸ್ ಆಗಿ ಯಾರನ್ನು ಕರ್ಕೊಂಡು ಬರ್ತೀರಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಈ ಸ್ಕ್ರೈಬ್ದೊಂದು ಹಾಲ್ ಟಿಕೆಟ್ ಬರುತ್ತೆ, ನಿಮ್ಮದೊಂದು ಹಾಲ್ ಟಿಕೆಟ್ ಬರುತ್ತೆ, 2 ಹಾಲ್ ಟಿಕೆಟ್ ಬರುತ್ತೆ. ಅದರಿಂದ ನೀವು ಸ್ಕ್ರೈಬ್ ಕೊಡುವಾಗ ಡೀಟೇಲ್ ಆಗಿ ಕೊಡಿ, ಕೊಟ್ಟ ನಂತರನೇ ಸಬ್ಮಿಟ್ ಮಾಡಿ ಇದು ಮಾಡ್ಬೋದು. ಇಲ್ಲ ಅಂತಾದರೆ ಬೇಡ ಅಂತಾದರೆ ನೋ ಕೊಡಿ. ಇಲ್ಲ KPSC ಅವರೇ ಕೊಡಲಿ ಅಂತ ಹೇಳಿದ್ರೆ KPSC ಅಂತ ಕೊಡಿ, ಸಬ್ಮಿಟ್ ಮಾಡಿ. ಸ್ಕ್ರೈಬನ್ನು KPSC ಅವರೇ ಕೊಟ್ಟಿರ್ತಾರೆ. ಅಥವಾ ನೀವೇ ತರೋದಾದರೆ ಓನ್ ಅಂತ ಕೊಡಿ. ಸದ್ಯಕ್ಕೆ ನಾನು ನೋ ಅಂತ ಕೊಡ್ತೀನಿ, ಸಬ್ಮಿಟ್ ಮಾಡ್ತೀನಿ. ಆಯಿತು. ಅದಾದಮೇಲೆ ಅದು ಸೇವ್ ಆಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಪ್ರಿವ್ಯೂ ಬರುತ್ತೆ. ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ ಆ ಪೋಸ್ಟಿಗೆ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಬಂದಾಗ ನೀವು ಇದನ್ನೆಲ್ಲ ನೋಡಿಕೊಂಡು ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಬೋದು, ಇಲ್ಲ ಅಂತಂದರೆ ಎಡಿಟ್ ಮಾಡ್ಬೋದು. ಇದರಲ್ಲಿ HKS ಅಂತ ಕೊಟ್ಟಿರೋದಕ್ಕೆ ಅಥವಾ ಇಲ್ಲಿ ಒಂದು ಎಸ್ ನೋ ಆಪ್ಷನ್ ಇದೆ, HK ಆಪ್ಷನ್. ಇಲ್ಲಿ ನೀವು ಕರ್ನಾಟಕ ಲೋಕಲ್ ಕ್ಯಾಡ್ರೆ ರಿಸರ್ವೇಷನ್ಗೆ ನೀವು ಸೆಲೆಕ್ಟ್ ಆದರೆ ಎಸ್ ಅಂತ ಕೊಡ್ಬೋದು. ಇಲ್ಲ ಅಂತಂದರೆ ನೋ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಯಾವುದು ಬರಲ್ಲ. ಎಸ್ ಅಂತ ಕೊಟ್ಟರೆ ಬರುತ್ತೆ. ಡು ಯು ವಿಶ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ನೋಟಿಫೈಡ್ ಇನ್ RPCಗೆ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಅಂತ. ಎಸ್ ಆಗಿದ್ದರೆ ನೀವು ಯಾವುದನ್ನು ಚಾಯ್ಸ್ ಮಾಡ್ತೀರಿ, HKಯನ್ನು ಚಾಯ್ಸ್ ಮಾಡ್ತೀರಾ, RPCಯನ್ನು ಚಾಯ್ಸ್ ಮಾಡ್ತೀರಾ ಅಂತ. ಇದರಲ್ಲಿ ಯಾವುದಾದ್ರೂ ನೀವು ಕ್ಲಿಕ್ ಮಾಡ್ಬೋದು. ಸದ್ಯಕ್ಕೆ ನಾನು ನೋ ಕೊಟ್ಟು ಮುಂದುವರಿತೀನಿ. ಸಬ್ಮಿಟ್ ಮಾಡಿದರೆ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲ ನೀವು ಎಡಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡಿ ನೀವು ಮತ್ತೆ ಕ್ರಿಯೇಷನ್ ಮಾಡ್ಕೋಬೋದು. ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೋಬೋದು. ಸಬ್ಮಿಟ್ ಆದಮೇಲೆ ನಿಮಗೆ ಒಂದು ಪ್ರಿವ್ಯೂ ಪೇಜ್ ಹೋಗಿ ನಿಮಗೆ ಮೇನ್ ಪೇಜ್ ಬರುತ್ತೆ. ಸಬ್ಮಿಟ್ ಆದಮೇಲೆ ನಿಮಗೆ ಈ ಥರ ಒಂದು ರೆಫರೆನ್ಸ್ ನಂಬರ್ ಕ್ರಿಯೇಟ್ ಆಗುತ್ತೆ. ಆ ರೆಫರೆನ್ಸ್ ನಂಬರನ್ನು ನೀವು ಬರೆದಿಟ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ತೋರಿಸ್ತದೆ. ಸಬ್ಮಿಟ್ ಅಪ್ಲೈ ಅಂತ ಇತ್ತಾವಾಗ ಈಗ ಇದಕ್ಕೆ ಈ ಪೋಸ್ಟಿಗೆ ಅಪ್ಲೈ ಮಾಡಿದಿರಿ ಅಂತ ತೋರಿಸ್ತದೆ. ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ನೋಡ್ಬೋದು. ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ವ್ಯೂ ಮಾಡಿ ನೋಡ್ಬೋದು. ವ್ಯೂ ಮಾಡಿ ನೋಡಿದರೆ ಇಲ್ಲಿ ನಮಗೆ ಫೀಸ್ ಇಲ್ಲ, PH ಆಗಿರೋದ್ರಿಂದ ಫೀಸ್ ಇಲ್ಲ, ಅದಕ್ಕೆ ಬಂದಿಲ್ಲ ಅದು. ವ್ಯೂ ಮಾಡಿ ನೋಡಿದರೆ ನಿಮ್ಮದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಕೊಂಡು ಆದಮೇಲೆ ಈ ಥರ ಸಬ್ಮಿಟ್ ಆದಮೇಲೆ ಅಪ್ಲೈ ಆದಮೇಲೆ ನಿಮಗೆ ಈ ಥರ ಡಿಸ್ಪ್ಲೇ ಬರುತ್ತೆ ನಿಮ್ಮದು ಪ್ರಿವ್ಯೂ. ಇದರಲ್ಲಿ ಬಾರ್ಕೋಡ್ ಇರುತ್ತೆ. ಆಮೇಲೆ ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾಯಿದ್ರಿ ಅಂತ ತೋರಿಸ್ತದೆ. ಸಬ್ಮಿಟೆಡ್ ಅಪ್ಲಿಕೇಶನ್ದು ಸ್ಟೇಟಸ್ ಇಲ್ಲಿ ತೋರಿಸ್ತದೆ. ಪೇಮೆಂಟ್ ಎಕ್ಸಮ್ಪ್ಟೆಡ್ ಅಂತ ಬರುತ್ತೆ. ಇಲ್ಲಿ 2A ಆಗಿದ್ರೂ ನೀವು PH ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಿಮಗೆ ಫೀಸು ಎಕ್ಸಮ್ಪ್ಟೆಡ್ ಇರುತ್ತೆ. ಅದರಿಂದ ಎಕ್ಸಮ್ಪ್ಟೆಡ್ ಅಂತ ಬಂತು. ಅಪ್ಲಿಕೇಶನ್ ಅಕ್ಸೆಪ್ಟೆಡ್. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಏನಾಗಿದೆ ಅಂತ. ಅದಾದಮೇಲೆ ನೀವು ಇದನ್ನೆಲ್ಲ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ನೀವು ಪ್ರಿಂಟ್ ಮಾಡಿ ಇಟ್ಕೋಬೋದು. ಇಲ್ಲ ಅಂತ ಆದರೆ ನೀವು ಏನೋ ಕರೆಕ್ಷನ್ ಇದೆ, ನಾನು ಸಬ್ಮಿಟ್ ಮಾಡಿ ಆಯಿತು, ಇನ್ನೇನು ಮಾಡೋದು ಅಂತ ಹೇಳಿದಾಗ ಆವಾಗ ನೀವು ಏನು ಮಾಡಬೇಕು, ಅಪ್ಲಿಕೇಶನನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ KPSCಗೆ ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ನೀವು ಕರೆಕ್ಷನ್ ಮಾಡಿ ಮತ್ತೆ ರೀಸಬ್ಮಿಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸಲ ನೀವು ಬೇಕಾದರೆ ಡಿಲೀಟ್ ಮಾಡಿ ಮತ್ತೆ ಹೊಸ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಡಿಲೀಟ್ ಮಾಡುವ ಮೊದಲು ನಿಮಗೆ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನನ್ನು ಓದ್ಕೊಳ್ಳಿ. ಇದರಲ್ಲಿ ಡಿಲೀಟ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಂಡೀಷನ್ ಕೇಳುತ್ತೆ. ಅಭ್ಯರ್ಥಿಗಳು ಯಾವುದೇ ಅರ್ಜಿಯನ್ನು ಡಿಲೀಟ್ ಮಾಡಿ ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅರ್ಜಿ ಶುಲ್ಕವನ್ನು ಪುನಃ ಪಾವತಿಸಬೇಕಾಗುತ್ತದೆ. ಈಗಲೇ ಪಾವತಿಸಿದ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಸರಿದೂಗಿಸುವ ಅಥವಾ ಹಿಂದಿರುಗಿಸುವ ಅವಕಾಶವಿರುವುದಿಲ್ಲ ಅಂತ ಇದೆ. ಒಂದು ಸಲ ಡಿಲೀಟ್ ಮಾಡಿದ ಮೇಲೆ ನಿಮಗೆ ಆಲ್ರೆಡಿ ಫೀಸ್ ಪೇ ಮಾಡಿದರೆ ಅಂಥವರಿಗೆ ಫೀಸು ರಿಟರ್ನ್ ಮಾಡಲ್ಲ, ನೀವು ಹೊಸದಾಗಿ ಫೀಸ್ ಕಟ್ಟಬೇಕಾಗುತ್ತೆ. ಎಸ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಇದು ಆಗುತ್ತೆ. ಡಿಲೀಟ್ ಅಂತ ಪ್ರೆಸ್ ಮಾಡಿದಾಗ ನಿಮಗೆ
ಡಿಲೀಟ್ ಅಂತ ಪ್ರೆಸ್ ಮಾಡಿದಾಗ ನಿಮಗೆ ಒಂದು ಒ ಟಿ ಪಿ ಕೇಳುತ್ತೆ. ನೀವು ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಅದೇ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ. ಸಬ್ಮಿಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಅಪ್ಲಿಕೇಶನ್ ಡಿಲೀಟ್ ಆದಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ, ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಡಿಲೀಟೆಡ್ ಅಂತ. ಡಿಲೀಟೆಡ್ ಆದಮೇಲೆ ನಿಮಗೆ ಈ ಥರ ಮೆಸೇಜ್ ಬಂದ ಮೇಲೆ ನೀವು ಅಪ್ಲೈ ಮಾಡ್ಬೋದು. ನೀವು ಡಿಲೀಟ್ ಆದಮೇಲೆ ಡಿಲೀಟೆಡ್ ಅಪ್ಲಿಕೇಶನಲ್ಲಿ ನೀವು ನೋಡ್ಬೋದು ಎಷ್ಟೆಲ್ಲ ಡಿಲೀಟ್ ಮಾಡಿದ್ರಿ, ಅದು ಇಲ್ಲಿ ಡಿಸ್ಪ್ಲೇ ಬರುತ್ತೆ. ನಿಮ್ಮ ಡಿಲೀಟಿದ್ದು ಡ್ಯಾಶ್ಬೋರ್ಡ್ ಇರುತ್ತೆ, ಅದರಲ್ಲಿ ಹೋಗಿ ನೋಡ್ಕೊಂಡ್ರೆ ಆಯಿತು. ಇಲ್ಲ ಡಿಲೀಟ್ ಇಲ್ಲ ಅಂತಾದರೆ ಆಲ್ರೆಡಿ ನೀವು ಅಪ್ಲೈ ಮಾಡಿದರೆ ಅಪ್ಲೈಡ್ ಪೋಸ್ಟಲ್ಲಿ ನಿಮ್ಗೆ ಯಾವ ಪೋಸ್ಟಿಗೆಲ್ಲ ಯಾವ ನೋಟಿಫಿಕೇಷನ್ಗೆಲ್ಲ ನೀವು ಅಪ್ಲೈ ಮಾಡಿದಂಥ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ಏನಾಗಿದೆ, ಪೇಮೆಂಟ್ ಸಕ್ಸಸ್ ಆಗಿದ್ದರೆ ಸಕ್ಸಸ್ ಬರುತ್ತೆ, ಫೇಲ್ ಆದರೆ ಫೇಲ್ ಬರುತ್ತೆ. ಇದರಲ್ಲಿ ಇನ್ನೊಂದು ಒಂದು ವೇಳೆ ಪೇಮೆಂಟ್ ಫೇಲ್ ಆಗಿದ್ದರೆ ಆವಾಗ ರೀಪೇಮೆಂಟ್ ಬಟನ್ ಓಪನ್ ಆಗಿರುತ್ತೆ. ರೀಪೇಮೆಂಟ್ ಅಂತ ಇರುತ್ತೆ, ಅದನ್ನು ರೀಪೇಮೆಂಟ್ ಮಾಡಿ. ಅದಾದಮೇಲೆ ರೀಪೇಮೆಂಟ್ ಆದಮೇಲೆ ಈ ಥರ ಸಕ್ಸಸ್ ಅಂತ ಬರುತ್ತೆ. ನಿಮಗೆ ಪೇಮೆಂಟ್ ಫೇಲ್ ಆಗಿದ್ದರೆ ವಿದಿನ್ 10 ಮಿನಿಟ್ಸ್ ನಿಮಗೆ ಇದು ಫ್ಲ್ಯಾಶ್ ಆಗುತ್ತೆ. ಇಲ್ಲ ಅಂತಾದರೆ ಅಟ್ಲೀಸ್ಟ್ ಒಂದು ವೆಯ್ಟ್ ಮಾಡಿ, ಆವಾಗ ನಿಮಗೆ ಪೇಮೆಂಟ್ ಫೇಲ್ ಆಗಿದ್ರೂ ಇಲ್ಲಿ ನಿಮಗೆ ಸ್ಟೇಟಸಲ್ಲಿ ಗೊತ್ತಾಗುತ್ತೆ. ಸ್ಟೇಟಸಲ್ಲಿ ನೀವು ಏನು ಮಾಡಬೇಕು, ರೀಪೇಮೆಂಟ್ ಆಪ್ಷನ್ ಬಂದಿರುತ್ತೆ, ಅದನ್ನು ರೀಪೇಮೆಂಟ್ ಕೊಡಿ. ಪೇಮೆಂಟ್ ಸಕ್ಸಸ್ ಆಗಿದ್ದರೆ ನಿಮ್ಮದು ಪೇಮೆಂಟ್ ರಿಸಿಪ್ಟ್ ಬಂದಿರುತ್ತೆ, ಆ ರಿಸಿಪ್ಟನ್ನು ಓಪನ್ ಮಾಡಿ ನೋಡಿ. ಆ ರಿಸಿಪ್ಟಲ್ಲಿ ನೀವು ಪೇಮೆಂಟ್ ಮಾಡಿದ ಎಲ್ಲ ಡೀಟೇಲ್ಸು ನಿಮಗೆ ಕಾಣುತ್ತೆ. ಎಷ್ಟು ಅಮೌಂಟ್ ಕಟ್ಟಿದ್ರಿ, ಯಾವ ನೋಟಿಫಿಕೇಷನ್ಗೆ ಯಾವಾಗ ಹಾಕಿದ್ರಿ, ನಿಮ್ಮದು ಅಪ್ಲಿಕೇಶನ್ ನಂಬರ್ ಏನು, ನಿಮ್ಮ ನೇಮ್ ಏನು ಎಲ್ಲ ಡಿಸ್ಪ್ಲೇ ಬರುತ್ತೆ. ಅದಾದಮೇಲೆ ಪ್ರಿಂಟ್ ತಗೊಂಡು ಇಟ್ಕೋಬೋದು. ನಿಮ್ಮದು ಸಬ್ಮಿಟೆಡ್ ಅಪ್ಲಿಕೇಶನ್ದು ವ್ಯೂ ನೋಡ್ಕೋಬೋದು, ಅದನ್ನು ಪ್ರಿಂಟು ತಗೋಬೋದು. ಅಪ್ಲಿಕೇಶನ್ ಪ್ರಿವ್ಯೂ ಅದನ್ನು ನೀವು ಇನ್ನೊಂದು ಸಲ ನೋಡಿಕೊಂಡು ಯಾವ ಬೇಕಾದರೂ ನೋಡಿಕೊಂಡು ಪ್ರಿಂಟ್ ತಗೋಬೋದು ನಿಮಗೆ ಬೇಕಾದಾಗೆ. ಇದಿಷ್ಟು ಅಪ್ಲಿಕೇಶನ್ ಅಪ್ಲೈಡ್ ಪೋಸ್ಟಲ್ಲಿರೋದು. ನೀವು ಏನು ಅಪ್ಲೈ ಮಾಡಿದರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಪೇಮೆಂಟ್ ಸಕ್ಸಸ್ ಆಗಿದ್ರೂ ಸಕ್ಸಸ್ ಆಗಿರುತ್ತೆ, ಇಲ್ಲಾಂದರೆ ಪೇಮೆಂಟ್ ಫೇಲ್ ಆಗಿದ್ದರೆ ಫೇಲ್ ಆಗಿರುತ್ತೆ. ಅದರದ್ದು ರಿಸಿಪ್ಟು ನೋಡ್ಕೋಬೋದು, ವ್ಯೂ ನೋಡ್ಕೋಬೋದು. ಇದಾದಮೇಲೆ ನೀವು ಎಕ್ಸಾಮ್ ಟೈಮಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಆ ಅಡ್ಮಿಟ್ ಕಾರ್ಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸ್ಕ್ರೈಬ್ದಿದ್ದರೆ ಯಾರಾದರೂ PH ಕೋಟದ ಅಪ್ಲೈ ಮಾಡಿದರೆ ಆವಾಗ ಅವರು ಏನಾದರೂ ಸ್ಕ್ರೈಬ್ ಬೇಕು ಅಂತ ಕೇಳಿದರೆ ಆವಾಗ ಅಡ್ಮಿಟ್ ಕಾರ್ಡ್ ನಿಮ್ಮದು ತಗೋಬೇಕಾಗುತ್ತೆ, ಸ್ಕ್ರೈಬ್ದು ತಗೋಬೇಕಾಗುತ್ತೆ. ಯಾರು ಸ್ಕ್ರೈಬು ಬೇಕು ಅಂತ ಕೇಳಿದರೆ ಅವ್ರದ್ದು, ಮತ್ತು ಯಾರು ಕೇಳ್ಕೊಂಡಿದ್ದಾರೆ ಅವ್ರದ್ದು ಎರಡೂ ತಗೋಬೇಕಾಗುತ್ತೆ. ಇಲ್ಲ ಒಬ್ಬರೇ ಅಪ್ಲೈ ಮಾಡಿದಂತಾದರೆ ಆವಾಗ ಒಂದೇ ಬರುತ್ತೆ, ಇದು ಬರಲ್ಲ. ಜಸ್ಟ್ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ನಂಬರ್ ಯಾವುದು ಅಂತ ಕೇಳುತ್ತೆ. ನೋಟಿಫಿಕೇಷನ್ ನಂಬರಲ್ಲಿ ಯಾವ ಡೇಟಿದ್ದು ಎಕ್ಸಾಮ್ದು ಹಾಲ್ ಟಿಕೆಟ್ ಬೇಕು ಅಂತ ಕೇಳುತ್ತೆ. ಜಸ್ಟ್ ಡೌನ್ಲೋಡ್ ಅಂತ ಹೇಳಿದರೆ ಡೌನ್ಲೋಡ್ ಆಗುತ್ತೆ ಅಡ್ಮಿಷನ್ ಟಿಕೆಟು. ನೀವು ಹೆಲ್ಪ್ ಡೆಸ್ಕಿಗೆ ನಿಮ್ಮದು ಗ್ರೀವೆನ್ಸಸ್ ಏನಿದೆ ಅದನ್ನು ಕಳಿಸ್ಬೋದು, ಅದಕ್ಕೂ ಆನ್ಸರ್ ಕೊಡ್ತಾರೆ ಆಫೀಸಿಂದ. ಹೆಲ್ಪ್ ಡೆಸ್ಕ್ ಮಾಡಲಲ್ಲಿ ಇರುತ್ತೆ. ನೀವು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದ್ರ ಬಗ್ಗೆ ನೀವು ಕೇಳಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ನೀವು ಗ್ರೀವೆನ್ಸಸ್ ಮಾಡ್ಬೋದು. KPSCಗೆ ಕನ್ನಡ ಲ್ಯಾಂಗ್ವೇಜು ಟೆಸ್ಟಲ್ಲಿ ನೀವು ಕ್ಲಿಕ್ ಮಾಡಿದರೆ ಇದು ನೀವು ಈಗಾಗಲೇ ಈ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಕನ್ನಡ ಎಕ್ಸಾಮ್ ಪಾಸ್ ಮಾಡಿದರೆ ಅದರದ್ದು ಡೀಟೇಲ್ಸ್ ಇಲ್ಲಿರುತ್ತೆ. ಕನ್ನಡ ಎಕ್ಸಾಮ್ KPSCಗೆ ಕಂಡಕ್ಟ್ ಮಾಡಿದಾಗ ನೀವೇನಾದರೂ ಕನ್ನಡ ಎಕ್ಸಾಮ್ ಬರೆದು ಪಾಸ್ ಆಗಿದ್ದರೆ ಮಾತ್ರ ಇಲ್ಲಿ ಸರ್ಟಿಫಿಕೇಟ್ ಇರುತ್ತೆ. ಅದು 2024 ಆನ್ವರ್ಡ್ಸ್ 2024 ಆನ್ವರ್ಡ್ಸ್ದು ಸರ್ಟಿಫಿಕೇಟು ಇದರಲ್ಲಿ ವ್ಯೂ ಮಾಡಿದರೆ ವ್ಯೂ ಆಗುತ್ತೆ. ಇದರಲ್ಲಿ ಇಲ್ಲ, ಈಗ ಡಮ್ಮಿ ಇದೆ. ಇದ್ದರೆ ನೀವು ವ್ಯೂ ಮಾಡ್ಬೋದು. ಯಾವ ನೋಟಿಫಿಕೇಷನು, ಎಕ್ಸಾಮ್ ಡೇಟ್ ಯಾವಾಗ, ನೋಟಿಫಿಕೇಷನ್ ಡೇಟ್ ಯಾವಾಗ, ಇದೆಲ್ಲ ಇರುತ್ತೆ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ವ್ಯೂ ಮಾಡಿ, PDF ಡೌನ್ಲೋಡ್ ಮಾಡಿ ವ್ಯೂ ಮಾಡಿ. ಇದು ನಿಮ್ಮದು ಪ್ರೊಫೈಲ್. ಇದರಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೋದು ಪ್ರೊಫೈಲನ್ನು. ಅಪ್ಡೇಟ್ ಅಂದರೆ ಯಾವುದು, ನಿಮ್ಮದು ಯೂಸರ್ ಪಾಸ್ವರ್ಡ್ ಮತ್ತು ಮೊಬೈಲ್ ನಂಬರನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು. ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡೋದಂದರೆ ಮೊಬೈಲ್ ನಂಬರ್, ಈಗ ನಿಮ್ಮದು ಹೊಸ ಮೊಬೈಲ್ ನಂಬರ್ ಬಂದಿದೆ ಅಂದರೆ ಹೊಸ ಮೊಬೈಲ್ ನಂಬರ್ ಹಾಕ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಎರಡನ್ನೂ ಅಪ್ಡೇಟ್ ಮಾಡಿಕೊಂಡು ಸೇವ್ ಮಾಡಿ ಮುಂದುವರಿಬೋದು. ಆವಾಗ ಹಳೆ ಇದು ಹೋಗಿರುತ್ತೆ, ಅದರ ಬೇಸ್ ಮೇಲೆ ನೀವು ಇದರ ಬೇಸ್ ಮೇಲೆ ಮತ್ತೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗೌಟ್ ಅಂತ ಹೇಳಿದರೆ ಲಾಗೌಟ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡುವಾಗ ಪ್ರಥಮ ಹಂತವಾಗಿ ನಿಮ್ಗೆ ಏನಾಗಿರುತ್ತೆ ಅಂದರೆ 3 ಆಪ್ಷನ್ ಇದ್ದೇ ಇರುತ್ತೆ. ಈ 3 ಆಪ್ಷನಲ್ಲಿ ನೀವು ಮೊಬೈಲ್ ನಂಬರ್ ಕಳೆದೋಗಿದೆ ಅಥವಾ ಹೊಸ ಮೊಬೈಲ್ ಮಾಡಿದ್ದೀನಿ, ನನಗೆ ಹಳೆ ಮೊಬೈಲ್ ಅಪ್ಡೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನೀವು ಇದು ಎರಡನ್ನೂ ಯೂಸ್ ಮಾಡೋದು ಬೇಡ. ಇಮೇಲ್ ID ಕೊಡಿ, ಇಮೇಲ್ ID ಥ್ರೂ ಲಾಗಿನ್ ಆಗಿ
ಲಾಗಿನ್ ಆದಮೇಲೆ ನಿಮ್ಮ ಪ್ರೊಫೈಲ್ ಪೇಜ್ ಯಾವಾಗ ತೋರಿಸಿದೆಲ್ಲ ಅದೇ ಪ್ರೊಫೈಲ್ ಪೇಜಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿ ಮತ್ತೆ ಮೊಬೈಲ್ ನಂಬರನ್ನು ಯೂಸ್ ಮಾಡ್ಕೋಬೋದು. ಇದು 3 ಯಾವುದಾದ್ರೂ ಒಂದು ಇರಲೇಬೇಕಾಗುತ್ತೆ 3ರಲ್ಲಿ ಲಾಗಿನ್ ಆಗಬೇಕಾದ್ರೆ. ನಿಮ್ಮ ಲಾಗಿನ್ ಪೇಜಲ್ಲಿ ನಿಮಗೆ ಪ್ರಪೋಸಲ್ಸ್ KPICಗೆ ಎಷ್ಟು ಬಂದಿದೆ ಅದನ್ನು ನೋಡ್ಬೋದು. ಯೂಸರ್ ಮ್ಯಾನ್ಯಲ್ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಥರ ಯೂಸ್ ಮಾಡ್ಬೋದು. ಈಗ ವಿಡಿಯೋದಲ್ಲಿ ಏನು ಹೇಳಿದ್ದೀವಿ ಸೇಮ್ ಅದು ಯೂಸರ್ ಮ್ಯಾನ್ಯಲಲ್ಲಿ ಕೂಡ ಇದೆ. ಅದನ್ನು ನೀವು ಯೂಸರ್ ಮ್ಯಾನ್ಯಲಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಯೂಸರ್ ಮ್ಯಾನ್ಯಲ್ ಇರುತ್ತೆ, ಯೂಸ್ ಮಾಡಿಕೊಂಡು ಮುಂದುವರಿಯಬಹುದು. ಈ ಥರ ಇದೆ ಯೂಸರ್ ಮ್ಯಾನ್ಯಲ್, ಇದನ್ನು ಯೂಸ್ ಮಾಡ್ಕೋಬೋದು. ಧನ್ಯವಾದಗಳು.